ಒಂದು ಜಿಲ್ಲಾಧಿಕಾರಿಗೆ ಪವರ್ ಎಷ್ಟಿರ್ತೈತ್ರಿ? ಒಂದು ಜಿಲ್ಲಾಧಿಕಾರಿ ಅಂದ್ರೆ ಆ ಜಿಲ್ಲೆಯ ಮುಖ್ಯಮಂತ್ರಿ ಇದ್ದಂಗೆ. ಆದ್ರೆ ಆ ಜಿಲ್ಲಾಧಿಕಾರಿ ಎಲ್ಲ ತನ್ನ ಪವರ್ ಯಾಕೆ ಯೂಸ್ ಮಾಡೋದಿಲ್ಲ? ಅಲ್ಲಿ ರಾಜಕೀಯ ಹಸ್ತಕ್ಷೇಪ ಬರ್ತಾವ್ರಲ್ಲ. ಯಾವ MLA ಫೋನ್ ಮಾಡ್ತಾನೆ, ಯಾವ ಮಂತ್ರಿ ಫೋನ್ ಮಾಡ್ತಾನೆ, ಆ ಜಿಲ್ಲಾಧಿಕಾರಿಗೆ ಸ್ವತಂತ್ರ ಕಾರ್ಯಭಾರ ಮಾಡುವಂಥ ಶಕ್ತಿನ ಕೊಡೋದಿಲ್ಲ. ಅವನೊಬ್ಬ IAS ಆಫೀಸರ್ ಇರ್ತಾನೆ, ಇವೊಬ್ಬ 7ನೇ 8ನೇ ಹೆಬ್ಬಡ್ದವ ಮಂತ್ರಿಯಾಗಿ ಅದೇ IAS IPSಗಳು ಸಲ್ಯೂಟ್ ಹೊಡಿಬೇಕು. ಇದಂತ ಕರ್ಮ್ರಿಪ್ಪ ನಮ್ಮ ಪ್ರಜಾಪ್ರಭುತ್ವದಾಗ. ಹೆಂಗೆ IAS IPS ಜಿಲ್ಲಾಧಿಕಾರಿ SP ಗಳಿಗೆ ಕಡ್ಡಾಯ ಶಿಕ್ಷಣ ಇಂತಿಷ್ಟು ಆಗಿರ್ಬೇಕಂತೇಳಿ ಏನು ಫರ್ಮಾನ ಹೊಡಿಸಿದ್ರಿ, ಹಂಗೆ ರಾಜಕಾರಣಿಗೂ ಓಡಿಸ್ಬೇಕಲ್ರಿ. ಈಗ ನಾ ಏನು ಸುದ್ದಿ ಹೇಳಕ್ಕೆ ಬಂದೇನಿ, ಇಂಥ ಒಂದು ದಿಟ್ಟ ಜಿಲ್ಲಾಧಿಕಾರಿ ಗುಲ್ಬರ್ಗಾದಾಗ ಫೌಜಾ ತರನ್ನಂ ರಾಜ್ಯಾದ್ಯಂತ ಸುದ್ದಿ ಮಾಡಿದಂಥ ಏಕೈಕ ಜಿಲ್ಲಾಧಿಕಾರಿ. ಆಕೆಯ ದಿಟ್ಟತನ, ಶಕ್ತಿಯುತ ನಿರ್ಧಾರಗಳು, ಜನೋಪಯೋಗಿ ಕಾರ್ಯಕ್ರಮಗಳು, ಮೂಲಭೂತ ಸೌಲಭ್ಯ ಸಲುವಾಗಿ, ಇದೇ ಕುಡಿಯುವ ನೀರಿನ ಸಲುವಾಗಿ ಶಿವಕುಮಾರ್ ನಾಟಿಕರ್ ಸಮಾಜ ಸೇವಕ ಎಷ್ಟೋ ದಿನಗಳಿಂದ ಉಪ ಸತ್ಯಾಗ್ರಹ ಕೂತಿದ್ರು. ಪುಣ್ಯಾತ್ಮರು ಜನರಿಗಾಗಿ, ಜನರಿಗೋಸ್ಕರ ಶಿವಕುಮಾರ್ ನಾಟಿಕರ್ ಒಂದು ಆಂದೋಲನದ ಮುಖಾಂತರ ಅಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ರು. ಜನರಿಗೆ ನೀರು ಬೇಕು, ಭೀಮಾ ನದಿ ತೀರದ ನೀರು ಬರಬೇಕು, ಜನರಿಗೆ ಉಪಯೋಗ ಆಗಬೇಕು, ರೈತಾಪಿ ಜನರಿಗೆ ಅನುಕೂಲ ಆಗಬೇಕು ಅಂದಾಗ ಎಷ್ಟು 10-12 ದಿನ ಕೂತರೂ ಸಹಿತ ಯಾರೂ ಜಪ್ ಅನ್ನಲಿಲ್ಲ. ಜನಪ್ರತಿನಿಧಿಗಳು ಬರಲಾರ್ದಂಥ ಪರಿಸ್ಥಿತಿ. ಚುನಾವಣಾ ನೀತಿ ಸಂಹಿತೆ ನೆವ ಹೇಳ್ಕೊತ ಹೋದರು. ಆದರೆ ಫೌಜಾ ತರನ್ನಂ ಸುಮ್ಕೊಂಡ್ಲಿಲ್ರಿ. ಇವಳು ಒಂದು ಕರ್ನಾಟಕ ರಾಜ್ಯದ ಭುವನೇಶ್ವರಿ, ಚಾಮುಂಡೇಶ್ವರಿ ಅಂದ್ರೂ ಪರವಾಗಿಲ್ಲ. ಈ ಮಹಿಳೆ ನೇರವಾಗಿ ಆ ಸತ್ಯಾಗ್ರಹ ಸ್ಥಳಕ್ಕೆ ಲಿಖಿತ ಆದೇಶದೊಂದಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತಂದಾಗ ಶಿವಕುಮಾರ್ ನಾಟಿಕರ್ ಸ್ವಸಂತೋಷದಿಂದ ಉಪವಾಸ ಸತ್ಯಾಗ್ರಹ ಬಿಡ್ತಾರ. ನೀರು ಕುಡಿದು ಉಪವಾಸ ಸತ್ಯಾಗ್ರಹ ಬಿಡ್ತಾರ ಅನ್ನೋ ದೃಶ್ಯ ತೋರ್ಸಾಕತ್ತ ನೋಡ್ರಿ ಈ ಫೌಜಾ ತರನ್ನಂ ಯಾವ ರೀತಿ ಮಾತಾಡಿದಾರ ಅದನ್ನು ದಾಖಲೆ ತಗೊಂಡು ಬಂದಾರ. ಅಲ್ಲಿರುವಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಅಲ್ಲಿರುವಂಥ ಒಬ್ಬ ತಹಸೀಲ್ದಾರ್ ಹೇಳ್ತಾರ, ನಾನು ಫೌಜಾ ತರನ್ನಂ ಅಂತ ಜಿಲ್ಲಾಧಿಕಾರಿಗಳಲ್ಲಿ ಕೆಲಸ ಮಾಡಾಕತ್ತೀನಿ, ನಾನು ಪುಣ್ಯವಂತ, ಬಹಳಷ್ಟು ಅನುಭವ ತೆಗೆದುಕೊಳ್ಳುತ್ತಾ ಇದ್ದೀನಿ. ಇದೇ ಫೌಜಾ ತರನ್ನಂನಂತೆ ಎಲ್ಲ ಜಿಲ್ಲಾಧಿಕಾರಿಗಳು ತಮ್ಮ ಜಿಲ್ಲೆಯಲ್ಲಿ ಪವರ್ಫುಲ್ DC ಜನರ ಸಮಸ್ಯೆ ದೂರ ಹೋಗ್ತೈತಲ್ರಿ. ಹಾಗಾದ್ರೆ ಫೌಜಾ ತರನ್ನಂ ಇದೇ ಗುಲ್ಬರ್ಗಾದಲ್ಲಿ ಮಾಡಿದಂಥ ಈ ಶಿವಕುಮಾರ್ ನಾಟಿಕರ್ ಸಮಾಜ ಸೇವಕ ಇವತ್ತು ಉಪವಾಸ ಸತ್ಯಾಗ್ರಹನ ಮುಕ್ತಾಯಗೊಳಿಸಿದರು. ಸ್ಥಳದಲ್ಲಿಯೇ ಲಿಖಿತ ಆದೇಶ ತೆಗೆದುಕೊಂಡು ಬಂದು ಆ ಸಮಸ್ಯೆಯ ಪರಿಹಾರ ಇತ್ಯರ್ಥಕ್ಕಾಗಿ ಆದೇಶ ಪ್ರತಿ ಬಿಡುಗಡೆ ಮಾಡ್ತಾರ. ಇದೇ ಫೌಜಾ ತರನ್ನಂ ಏನು ಮಾತಾಡಿದಾರೆ ತೋರಿಸ್ಬೇಕಲ್ರಿ. ಇಂಥ ದಿಟ್ಟ ಫೌಜಾ ತರನ್ನಂ ಜಿಲ್ಲಾಧಿಕಾರಿ ಬಗ್ಗೆ ಒಂದು ಸ್ಪೆಷಲ್ ಲೈಕ್ ಮಾಡ್ರಿ. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೆಲಸ ಮಾಡುವಂಥ ಆ ಪರಮಾತ್ಮ ಅವರಿಗೆ ಒಂದು ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ರಿ. ಈ ಫೌಜಾ ತರನ್ನಂ ಅಂತೆ ಎಲ್ಲ ಜಿಲ್ಲಾಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ಈ ಫೌಜಾ ತರನ್ನಂ ಮಾಡುತ್ತಿರುವ ಕಾರ್ಯಕ್ರಮಗಳಿಗೆ ನೀವು ಪ್ರೇರಣೆ ತಗೋತೀರಿ. ನೀವು ಇಂಥ ಜಿಲ್ಲಾಧಿಕಾರಿಗಳ ಬೆನ್ನು ಹೈತೀರ, ಯಾವ ರಾಜಕಾರಣಿಗಳ ಬೆನ್ನು ಹತ್ತೋದು ಬೇಡ. ಇದೇ ಜಿಲ್ಲಾಧಿಕಾರಿಗೆ ಇಷ್ಟು ಪವರ್ ಐತೆ ಅಂದಮೇಲೆ ಮತ್ತೊಂದು ಜಿಲ್ಲಾಧಿಕಾರಿಗೆ ಯಾಕೆ ಪವರ್ ಇಲ್ಲ ಅನ್ನುವ ಯಕ್ಷ ಪ್ರಶ್ನೆ ಕಾಡ್ತೈತಿ. ಹಂಗಾದ್ರೆ ಶಿವಕುಮಾರ್ ನಾಟಿಕರ್ ತಮ್ಮ ಉಪವಾಸ ಸತ್ಯಾಗ್ರಹ ಜನರಿಗೋಸ್ಕರ ಮಾಡಿದ್ದು ಇವತ್ತು ಫಲಕಾರಿಯಾಗೈತಿ. ಆದೇಶ ಕೊಟ್ಟಾರ. ಫೌಜಾ ತರನ್ನಂ ಏನು ಮಾತಾಡಿದಾರ, ಅಲ್ಲಿಯ ಜಿಲ್ಲಾ ವರಿಷ್ಠಾಧಿಕಾರಿ SP ಏನು ಮಾತಾಡಿದಾರ, ಅಲ್ಲಿಯ ತಹಸೀಲ್ದಾರ್ ಸಾಹೇಬರು ಏನು ಮಾತಾಡಿದಾರ, ಅದನ್ನು ತೋರಿಸಬೇಕಲ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ಈ ಹಿಂದೆ ನಾನು ಫೌಜಾ ತರನ್ನಂ ಬಗ್ಗೆ ಒಂದು ಸುದ್ದಿ ಮಾಡಿದ್ನಿ, ಲಕ್ಷಾಂತರ ಜನ ನೋಡಿದಿರಿ. ಇಂಥ ದಿಟ್ಟ ಫೌಜಾ ತರನ್ನಂ ಒಂದು ಜಿಲ್ಲಾಧಿಕಾರಿ ಆಗಬೇಕಾದ್ರೆ 12 ಮಂತ್ರಿಗಳು ಅವರು ಬೆನ್ನತ್ತಿದ್ರು, ನನ್ನ ಜಿಲ್ಲಾಕ ಬಾ ಅಂತೇಳಿ. ಆದರೆ ಪ್ರಿಯಾಂಕಾ ಖರ್ಗೆ ಮಾತ್ರ ಎಲ್ಲರನ್ನೂ ಬದಿಗೊದಿರಿಸಿ ತಮ್ಮ ಜಿಲ್ಲೆಗೆ ತೆಗೆದುಕೊಂಡು ಹೋಗಿ ಅಲ್ಲಿಯ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ದಿಟ್ಟ ಅಧಿಕಾರಿ ಇದೆ ಫೌಜಾ ತರನ್ನಂ ಅನ್ನೋದು ನೀವು ಇವತ್ತು ಅವರು ಮಾತಾಡಿದ್ದನ್ನು ತೋರ್ಸಾಕತ್ತನ್ನು ನೋಡ್ರಿ. ಯೂಟ್ಯೂಬ್ದಾಗ ನಂಬರ್ 1 ಚಾನಲ್ ಬಟನ್ ಹೊಡ್ಕೋತ ಹೋಗ್ರಿ, ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಸಲಹೆಗಳನ್ನ, ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಅಲ್ಲಿರುವಂಥ ಜೇವರ್ಗಿಯ ಶಾಸಕ, ಕಲ್ಯಾಣ ಕರ್ನಾಟಕದ ಶಾಸಕ ಅಜಯ್ ಸಿಂಗ್ನಂತ, ಅಲ್ಲಮ ಪ್ರಭುನಂತ, ಪ್ರಿಯಾಂಕಾ ಖರ್ಗೆನಂತ, ಅನೇಕ ಆಳಂದದ BR ಪಾಟೀಲ್ನಂತ ಪುಣ್ಯವಂತ ಶಾಸಕರು ಗುಲ್ಬರ್ಗಾಗೆ ಸಿಕ್ಕಾರ. ಆ ಎಲ್ಲ ಶಾಸಕರು ಸಹಿತ ಈ ತರನ್ನಂ ಫೌಜಾಗೆ ಸಪೋರ್ಟ್ ಮಾಡಿ ಇವತ್ತು ಗುಲ್ಬರ್ಗಾ ಪ್ರಗತಿ ಪಥದತ್ತ ಒಯ್ಯಾಕತ್ತಾರ. ಅಲ್ಲಿರುವಂಥ
ಖನಿಜ ಫಾತಿಮ್ ಶಾಸಕಿ ಮಹಿಳೆಯೂ ಸಹಿತ ಎಲ್ಲರೂ ಕೂಡಿ ಅಭಿವೃದ್ಧಿ ಮಾಡಕತ್ತಾರ ಅಂದಮೇಲೆ ಬೇರೆ ಜಿಲ್ಲಾದಾಗ ಯಾಕೆ ಅಭಿವೃದ್ಧಿ ಆಗೋದಿಲ್ಲ ರೀ? ಹಂಗಾದ್ರೆ ಫೌಜಾ ತರನ್ನುಮ್ ಬಗ್ಗೆ ಏನು ಅಭಿಪ್ರಾಯ ಅದಾವ ನೇರವಾಗಿ ನನಗೆ ತಿಳಿಸ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ಬಂದು ಸರ್ ಎಲ್ಲಿದ್ರೆ ಡಿ ಸಿ ಮೇಡಮ್ ಅವರು ಬಂದಾರ ಬರ್ರಿ ಏನಿದೆ ಚೆಕಪ್ ಮಾಡಿ ಎಲ್ಲ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಬರ್ರಿ ಅಂತ ಈಗ ಅವ್ರು ಆರ್ಡರ್ ಪಾಸ್ ಮಾಡಿದ್ದಾರೆ. ಮೀಟಿಂಗ್ ಮಾಡಬೇಕು ಎಲ್ಲ ಮಧ್ಯದ ದಾರಿಯಲ್ಲಿ ಎಲ್ಲ ನೀರು ತಗೊಂಡು ನಮ್ಮ ಮನೆಗೆ ತಲುಪೋದು. ನಾವು ಬಂದೋಬಸ್ತು ನೋಡೆಲ್ಲ ಮಾಡಬೇಕಾಗಿದೆ. ಬಿಕಾಸ್ ನಿಮಗೆ ಗೊತ್ತಿದೆ 200 ಕಿಲೋಮೀಟರಲ್ಲಿ 10-15 ಕಿಲೋಮೀಟರ್ ಮಾತ್ರ ಗುಲ್ಬರ್ಗ ಜಿಲ್ಲೆಯಲ್ಲಿ ಇದು ಎಲ್ಲ ಬಿಜಾಪುರ ಯಾದಗಿರಿ ಆ ಜಿಲ್ಲೆಗೆ ಬರುತ್ತೆ ದಾರಿ, ಯಾವ ದಾರಿಯಿಂದ ನೀರು ಬರುತ್ತೆ. ಹಾಗಾಗಿ ಅವ್ರ ಜೊತೆ RC ಮೀಟಿಂಗ್ ಮಾಡ್ತಾರಂತೆ. ಇವತ್ತು ನಾನು ಡಿ ಸಿಗಳ ಜೊತೆ ಮಾತಾಡ್ತೀನಿ. ಯಾದಗಿರಿ ಕೂತ್ಕೊಳ್ಳಿ ಸಂಜೀವ್, ಬನ್ನಿ ಕೂತ್ಕೊಳ್ಳಿ, ನಿಮ್ಮ ಜೊತೆ ಮಾತಾಡ್ತೀನಿ. ಕೂತ್ಕೊಳ್ಳಿ ಸರ್, ಯಾದಗಿರಿ ಸ್ವಲ್ಪ ಕೊಡಿ ತಹಸೀಲ್ದಾರ್ಗೆ, DYSP ಅವ್ರು ಮಾತಾಡ್ತೀವಿ. ಯಾಕೆಂದರೆ ಇಡೀ ದಾರಿಯಲ್ಲಿ ಎಲ್ಲರಿಗೂ ನೀರು ಹಾಹಾಕಾರ ಇದೆ, ಎಲ್ಲ ಕಡೆ ನಿಮಗೆ ಗೊತ್ತಿದೆ. ಬೇರೆ ಕಡೆಯಿಂದ ಡೈವರ್ಟ್ ಮಾಡ್ತಾರೆ ಕೊಡ್ತಾರೆ. ಹಾಗಾಗಿ ನಾವು ಈಗ ಭಾಳಷ್ಟು ಕೆಲಸ ಇರುತ್ತೆ ಅಲ್ಲಿ ದಾರಿಯಲ್ಲಿ. ಯಾರು ತಗೊಳ್ಬಾರ್ದು KNNL, KPJNL, RDPR, ರೆವೆನ್ಯೂ, ಪೊಲೀಸ್ ಎಲ್ಲ ಸೇರಿ ತಂಡಗಳು ರಚನೆ ಮಾಡಬೇಕು. ಎಲ್ಲ ದಾರಿ ನೋಡಬೇಕು. ನೀವು ಅಪೀಲ್ ಮಾಡಿ ಎಲ್ಲ ಜನರು. ಹೌದು ಗೊತ್ತಿದೆ. 6-7 ಕಿಲೋಮೀಟರ್ಸ್ವರೆಗೆ ನೀರು ಬಂದಿದೆ. ಅದು ನಾವು 12ನೇ ತಾರೀಕಿನ ದಿನ ಇದ್ರ ಬಗ್ಗೆ ಮಾಡ್ತಾ ಇರೋದು. ಇಡೀ ಚಾನೆಲ್ ವೇದು ನನಗೆ ಈಗ ನಮಗೆ ಬಯಾಟ್ ಆಗ್ತಿದೆ. ಅಷ್ಟು ಮಟ್ಟಿಗೆ ಫಾಲೋ ಅಪ್ ಮಾಡಿದ್ದೀವಿ. ಯಾವ್ಯಾವ ಈಗ 6-7 ಕಿಲೋಮೀಟರ್ವರೆಗೆ ಯಾವುದು ಕೋಡಿ ಹೋಗಿರೋದು ನೀರೆಲ್ಲ ಅಲ್ಲಿವರೆಗೆ ಬಂದಿದೆ ಅಂತ. ಆ ನೀರು ಮೂವ್ಮೆಂಟಲ್ಲಿನೇ ಇದನ್ನು ಬಿಡಿಸೋಣ. ಆದರೂ 1 TMC ನಾವು ಬಿಡಬೇಕಂದ್ರೆ ಸಿಕ್ಕಾಪಟ್ಟೆ ನಾವು ಬಂದೋಬಸ್ತ್ ಎಲ್ಲ ದಾರಿಯಲ್ಲಿ ಮಾಡಬೇಕು. ನೀವು ಅಪೀಲ್ ಮಾಡಿ. ಬಿಕಾಸ್ ನೀವು ಹೇಳ್ತೀರಂದರೆ ಜನರು ಹೋಗ್ತಾರೆ ಅಂತ ನಾವು ನಮ್ಮ ಕಡೆಯಿಂದ ಎಲ್ಲ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಪೊಲೀಸ್ ಕಡೆ ಇಬ್ಬರು ಬಂದಿದ್ರು ಅಲ್ವಾ. MY ಪಾಟೀಲ್ ಸೈಡ್ನು ಬಂದಿದ್ರು, ಸಿಂದಗಿ ಮೇಲೆ ಜಾಸ್ತಿ ಬರುತ್ತೆ. ಅವರು ಎಲ್ಲ ನಾ ಎದುರಿದ್ದನ್ನು ಇನ್ನೊಂದು ಏನಾಗಿದೆ ಧ್ವನಿ ಅಣೆಕಟ್ಟಿನಿಂದ ಅವರೇನು ಹುಡುಕಾಡ ಹಾಕಲು ಸೊಲಾಪುರ ನೀರು ಬಿಟ್ಟಿದ್ದಾರೆ. ಅವ್ರು ನಿನ್ನೆ ರಾತ್ರಿ 10 ಗಂಟೆಗೆ ಇದು ಬೆಳಗ್ಗೆ 10 ನಿಲ್ಲಿಸಿದ್ದಾರೆ. ಅದು ಇನ್ನೂ 2 ದಿವಸ ಇಟ್ಬಿಟ್ರೆ ಇದಕ್ಕಿಂತ ಹೆಚ್ಚಿಗೆ 8 ಕಿಲೋಮೀಟರ್ ನಮ್ಮ ಅಫಜಲ್ಪುರದಲ್ಲಿ ನೀರು ಬಂದ್ಬಿಟ್ಟಿದೆ. ನಮಗೆ ಹೆಚ್ಚು ಕಡಿಮೆ. ಬಟ್ ಇಂಟರ್ಸ್ಟೇಟ್ ನಿಮಗೆ ಗೊತ್ತಿದೆ ಅಲ್ವಾ, ನಮ್ಮ ಕಂಟ್ರೋಲ್ ಅಷ್ಟು ಕಡಿಮೆ ಇರುತ್ತೆ. ಇಂಟರ್ಸ್ಟೇಟ್ ನಾವು ಇದನ್ನು DCM ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ. ನಾವು ನಮ್ಮ ACS ವಾಟರ್ ರಿಸೋರ್ಸಸ್ ಅವ್ರ ಗಮನಕ್ಕೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಅದು ಎಲೆಕ್ಷನ್ ಇದೆ, 2 ರಾಜ್ಯ ಮಧ್ಯೆ ಇರೋದು. ನೀವಾಗಿ ಕನ್ವಿನ್ಸ್ ಏನಾಗಬೇಕು ಅಂದರೆ ಉಜ್ನಿ ಅಣೆಕಟ್ಟಿನಲ್ಲಿ ನೀರಿಲ್ಲ ಅನ್ನೋದು ಏನು ಭಾವನೆ ಅದಲ್ಲ, ಅದು ಮೊದಲು ತೆಗೆದು ಫಸ್ಟ್ ಫ್ಯಾಕ್ಟ್ ಫೈಂಡಿಂಗ್ ಮಿಷಿನ್ ಕಳಿಸ್ಬೇಕು ಅಂತ ನಮ್ಮ ಕಡೆಯವ್ರ ಇಂಜಿನಿಯರ್ ಅವ್ರ ಈಗ ಏನಾಗ್ತಾ ಇದೆ, ಎಲ್ಲರೂ ಏನಂತಾರೆ ಒಟ್ಟಿಗೆ ಹೋಗೋ ರೀತಿ ಉಜ್ನಿ ಅಣೆಕಟ್ಟಿನಲ್ಲಿ ನೀರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನಾನು ನೀರು ಅದ ಅಂತ ಹೇಳ್ತಾ ಇದ್ದೀನಿ. ನಾನು ಕೂತು ಏನು ಹೇಳ್ತಾ ಇದ್ದಾರೆ, ಗ್ರಾಸ್ ಸ್ಟೋರೇಜ್ಗಿಂತ ಕಡಿಮೆ ಇದೆ ಅಂತ ಹೇಳ್ತಾರೆ. ಡೆಡ್ ಸ್ಟೋರೇಜ್ ಇದೆ ಅಂತ ಅವ್ರ ವಾದ. ಆದರೂ ಇವ್ರು ಹೇಳ್ತಾ ಇರೋದು ಅದರಲ್ಲಿನೂ
ನಾವು ಚೆಕ್ ಮಾಡಿಸ್ಬೇಕು. ನಾವು ಹೇಳ್ತಾ ಇರೋದು ಕಣ್ಣು ಮುಚ್ಚಿ ನಂಬಕ್ಕೆನೂ ಆಗೋದಿಲ್ಲ. ನಾವು ಯಾರಾದ್ರೂ ಕಲಿಸಿ ಫಸ್ಟ್ ಕೆಲಸ ಅದೇ ಆದರೆ ನೀವು ಅಪೀಲಿ ಮಾಡಲಿಕ್ಕೆ ಅವ್ರಿಗೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಅವ್ರು ಬರೀ ನೀರಿಲ್ಲ ಅಂತಲೇ ಅಷ್ಟೇ. ಅದನ್ನು ಇಂಟರ್ಸ್ಟೇಟ್ ಟೀಮ್ ಅಂದರೆ ಗೌರ್ಮೆಂಟಿಂದ ಆಗಬೇಕು. ಇದನ್ನು ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಅಲ್ಲಿಂದ ಏನಾದರೂ ಆದೇಶ ಬರುತ್ತೆ. ಇಬ್ಬರು ಆಮೇಲೆ ಒಟ್ಟಿಗೆ ಹೋಗಿದ್ರು. ECS ಆಗಿದ್ದು ಭೇಟಿ ಆಗಿದ್ದು, ECS ಆಗಿದ್ದು ಭೇಟಿ ಆಗಿದ್ದು. ಎಲ್ಲರ ಜೋಡಿ 2 ಗಂಟೆ ಕೂತಿದ್ರು ಅಂತ ಗೊತ್ತಾಯಿತು ನಿನ್ನೆ ಸಾಯಂಕಾಲ. ಹೌದು. ಸೊ ಇವತ್ತು ನಿನ್ನೆ ಹೋಗಿ ಬಂದಿದ್ರು. ಹೌದು, ಮೀಟಿಂಗ್ ಆಯಿತು. ಎಲ್ಲ ನಾನು ಡೇ ಟು ಡೇ ಟ್ರ್ಯಾಕ್ ತೊಗೊಳ್ತಾ ಇದ್ದೀನಿ. ಮತ್ತು ಸ್ವಾಸ್ಥ್ಯ ಇದ್ದಂಥ ಡೇ ಟು ಡೇ ಟ್ರ್ಯಾಕ್ ತೊಗೊಳ್ತಾ ಇದ್ದೀನಿ. ನಮ್ಮ ತಹಸೀಲ್ದಾರ್ದು ಸಂಪೂರ್ಣ 3-4 ಸತಿ ದಿನಕ್ಕೆ ನನಗೆ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಇಲ್ಲೇ ಸಲಹೆ ಹಚ್ಚಿದ್ರೆ ಏನು ತೊಂದರೆ ಆಗ್ತದೆ. ನಿಮ್ಮವ್ರು ಏನು ಮಾಡೋದು ಹೆಲ್ತ್ನವ್ರಿಗೆ ಕೇಳಲಿಲ್ಲ. ಅವ್ರದ್ದು ಏನು SOP ಇದೆ ಅಂತ ಹೇಳಿ ನೀವು ಆ್ಯಂಬ್ಯುಲೆನ್ಸ್ ಇಲ್ಲೇ ಇದ್ದು ಅದರಲ್ಲಿ ಹೋದರೆ ಹಾಸ್ಪಿಟ್ಲಲ್ಲಿ ನಾವೆಲ್ಲ ಅಲ್ಲೇ ಭೇಟಿ ಆಗ್ತಾ ಇದ್ದೀವಿ. ಇಲೆಕ್ಷನ್ ಅಂದರೆ ನಿಮಗೆ ಗೊತ್ತಿದೆ, ಸಾಕಷ್ಟು ಸಿಗ್ತಾ. ಈಗಲೂ ನಾವು ಒಂದು ಸರ್ಟಿಫಿಕೇಷನ್ ಕಳಿಸ್ಬೇಕು. ಪದೇ ಫೋನ್ ಮಾಡ್ತೀವಿ. ನಾನು ಇಲ್ಲಿಂದ ಅಫ್ಸರ್ ತಾಲೂಕು ಆಫೀಸ್ ಅಲ್ಲೇ ಪ್ರಿಂಟ್ ಮಾಡಿ ಸೈನ್ ಮಾಡ್ತೀವಿ. ಆ ರೀತಿ ಸಂದರ್ಭ ಇತ್ತು. ದಿವ್ಸ ಬರ್ತಾ ಇದ್ರು ಅಂದರೆ ಅಲ್ಲೇ ನಾವು ವಿಚಾರಣೆ ಮಾಡಿ ಅಲ್ಲೇ ನಾವು ಮಾತುಕತೆಲ್ಲ ಮಾಡಿಸ್ಬೇಕು. ನಮ್ಮದೇ ಒಂದು ಖಾಸಗಿ ಟೀಮ್ ಇಟ್ಕೊಂಡು ನಾವು ಅದನ್ನು ಈ ಸಲಹೆ ಇವತ್ತು ಶುಗರ್ ಟೆಸ್ಟಿಂಗ್ ಮೇಡಮ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಜನವರಿ ನಮ್ಮ ಟೀಮ್ ನಾವಂತೂ ಇದು ಮಾಡೋಕ್ಕಾಗಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡೋದು ಸಮಾಜ ಆಗ್ತದೆ. ಈ ಹೆಲ್ತ್ ಏನು ತೊಂದರೆ ಇಲ್ಲ. ಏನು ಸಲಹೆ ನನ್ನ ಫೋನಲ್ಲಿನೂ ನಿಮಗೆ ನಮ್ಮ ಕಡೆಯಿಂದ ಏನಂದರೆ ನೀವು ಉಪವಾಸ ಮಾಡೋದು ಬಿಟ್ಟು ಏನು ಪ್ರೊಟೆಸ್ಟ್ ಮಾಡ್ತೀರ ಕಂಟಿನ್ಯೂ ಮಾಡಿ. ನನಗೆ ಏನು ಬೇಸರಿಲ್ಲ. ಅದು ಪ್ರಜಾಪ್ರಭುತ್ವದಲ್ಲಿ ಅದು ಹಕ್ಕು ಇಲ್ಲ. ಅದು ಪ್ರೊಟೆಸ್ಟ್ ಮಾಡೋದು ಮಾಡಿಸಿ. ಮತ್ತು ಇದು ಉಪವಾಸ ಎಲ್ಲ ಏನು ಮಾಡ್ತಾ ಇದ್ದೀರ? ನಾವು ಉಪವಾಸ ಬಿಡಿಸ್ತೀವಿ 6:45 ನೀವು ನಮ್ಮ ಜೋಡಿ ಬಿಡಿಸ್ಬಿಡೋದು ಅಂತ ನಾಳೆ ಬೆಳಗ್ಗೆ ಮುಂದಿನ ಮಹಾರಾಷ್ಟ್ರ ಜೊತೆ ಏನು ಹೋರಾಟ ಅಲ್ಲ, ಆ ಹೋರಾಟದ ಒಂದಿಷ್ಟು ನಿರ್ಣಯ ಇದು ಆಡಳಿತ ನಾನೇ ತಂದಿದ್ದೀವಿ. ಈಗ ನಮ್ಮ ಜೊತೆ ನೀವು ಮಾಡ್ತೀರಾ ಅಂತ ಅಂದ್ಕೊಂಡೆ. ಉಪವಾಸ ಎಲ್ಲ ಹೆಣ್ಮಕ್ಳೆಲ್ಲ ಎಲ್ಲರೂ ಇದ್ದಾರೆ, ಜೊತೆಗೆ ಮಾಡಿಸ್ಬಿಡ್ಬೋದಲ್ವಾ? ಈಗ ಆದೇಶ ಬಂದಿದೆ. ಹೌದಲ್ಲ, ನೀವುಗಳು ಹೇಳಬೇಕು, ನಾನು ಹೇಳೋಕ್ಕಿಂತ ನೀವು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ಅಂತ ಅವರು ಎಲ್ಲ ಮಾಡಿದ್ದಾರೆ. ಒಂದು MLA ಅವ್ರ ಜೊತೆ ಒಂದಿಷ್ಟು ತೀರ್ಮಾನ ಉಪವಾಸ ಮಾಡಲಿ ಇಲ್ಲದೆ ಇರಲಿ ಅವ್ರು ನಿಮ್ಮ ಮಾತು ಕೇಳ್ತಾರೆ. ನೀವು ಅವ್ರ ಜೊತೆ ನೀವು ಅವರು ಇಷ್ಟು ಬೇಗ ಉಪವಾಸ ಇಷ್ಟು ಬೇಗ ಏನಾಗ್ತೀರಿ ಇಲ್ಲ. ನೀವು ನೀವು ಉಪವಾಸ ಯಾವಾಗ ಸ್ಟಾರ್ಟ್ ಮಾಡಿದ್ದೀರಿ? ಶಿವಕುಮಾರ್ ಜಿ ಇದು 15 ತಾರೀಕು ತಗೊಂಡು ಮಾಡ್ತಕ್ಕಂಥ ಇಡೀ ಒಂದು ವಿಷಯ ಅಂತಂದರೆ ಆ ರಾಜ್ಯಕ್ಕೂ ನಮ್ಮ ನಡುವೆ ಇವತ್ತಿಗೆ ಏನಾದರೂ ಹೋಗಿದ್ರೆ ನಮಗೆ ಈ ನಾರಾಯಣಪುರ ಅಣೆಕಟ್ಟಿನಿಂದ ನೀರು ತರೋ ಅಗತ್ಯನೇ ಬರ್ತಿರಲಿಲ್ಲ. ನಮ್ಗೆ ಈಗ ಆಲ್ರೆಡಿ ಅವ್ರು ನೀರು ಬಿಟ್ಟಿದ್ರು. ಈ ಮೇಡಮ್ ನೀರು ಒಂದಿಷ್ಟು ಹಾಕಿದ ಒತ್ತಡಕ್ಕೆ ಅವ್ರು ದೊಡ್ಡ ಹಾಕಿ 40 ಕಿಲೋಮೀಟರ್ ದೂರ ಇದೆ. ಅವ್ರಿಗೆ ಎಷ್ಟು ನೀರು ಬಿಟ್ಟರೆ ಎಷ್ಟು ಆಗಿದೆ ಗೊತ್ತಿತ್ತು. ಇದನ್ನು ಒತ್ತಡಕ್ಕಾಗಿ ನಮ್ಗೆ ನೀರು ಬಿಟ್ಟಿಲ್ಲ. ನಮ್ಮ ತಾಲೂಕಲ್ಲಿ ಅಬ್ಸರ್ವ್ ಮಾಡೋಕ್ಕೆ ಹತ್ತತ್ರ 30 ಕಿಲೋಮೀಟರ್ ನೀರು ಬರ್ತದೆ. ಸದ್ಯ ನೀರು ಬರ್ತಾ ಇಲ್ಲ. ಈಗ ಆಲ್ರೆಡಿ 2 ಕಿಲೋಮೀಟರ್ 30 ಕಿಲೋಮೀಟರ್ ನೀರು ಬರ್ತದೆ. ಇನ್ನು ಬರೀ 2 ದಿವಸ ಮೇಡಮ್ ಅವ್ರು ಏನು ಚಾಲು ಇಟ್ಬಿಟ್ರೆ ನಮ್ಮದು ಸಣ್ಣ ಅಣೆಕಟ್ಟು ಅರ್ಧ ಒಂದೂವರೆ TMC ನೀರು ಆಗ್ತದೆ. ಈ ನೀರು ನಿನ್ನೆ ರಾತ್ರಿ ಕ್ಲೋಸ್ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಇನ್ನು ಬೆಳಗ್ಗೆ ಮಾಡಿದ್ದಾರೆ, 10 ಗಂಟೆ ಮಾಡಿದ್ದಾರೆ. ಫ್ಲೋರ್ ಈ ಪಂಡ್ರಪುರವರೆಗೂ ಇನ್ನೂ ಫ್ಲೋ ಇದೆ. 2 ದಿವಸ ಬಿಡ್ಬಹುದಾಗಿತ್ತು. ಇನ್ನೂ 2 ದಿನ ಬಿಟ್ಬಿಟ್ರೆ ನಮ್ಮ ಸಮಸ್ಯೆ ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ ಸರ್. ನಾವು ನಾರಾಯಣಪುರದಿಂದ ಇಷ್ಟೆಲ್ಲ 144 ಹಾಕಿ ಅಲ್ಲಿ ಪೊಲೀಸ್ ನಿಲ್ಲಿಸಿ ಅಲ್ಲೆಲ್ಲ ಇಷ್ಟೆಲ್ಲ ನಮ್ಮ ರೈತರು ಅವ್ರು ಕಿರಿಕಿರಿ ಮಾಡ್ತಾರೆ. ಅವರು ಅಷ್ಟು ಸರಳ ಇದು ಮಾಡಿಸ್ಬೇಕು. ಈಗ ಬಂದೋಬಸ್ತ್ ಈಗ ಒಂದೆಲ್ಲ ಈಗ ಹೋಗಿ ಇಮಿಡಿಯೇಟ್ಲಿ ಆ ಮೀಟಿಂಗ್ ಮಾಡಬೇಕು. ನೀರು ಇಷ್ಟು ಹಾಳಾಗ್ಲಾರ್ದು ಮಾಡಿ ಬೆಳಗ್ಗೆ ನಾವು ಅಪೀಲ್ ಮಾಡಿ ಎಲ್ಲರಿಗೂ ಸಾರ್ವಜನಿಕರು ಎಲ್ಲರೂ ನಮ್ಮ ಜೊತೆ ಕೋಆಪರೇಟ್ ಮಾಡಿ ತರಿಸೋದು ಕಷ್ಟ ಆಗುತ್ತೆ. ಹೌದು ಊಟ ಮಧ್ಯದಲ್ಲಿ ಎಲ್ಲ ತಗೊಂಡ್ಬಿಡ್ತಾರೆ. ಈಗ ನೀವು ಸಣ್ಣ ಅಣೆಕಟ್ಟು ಏನು ವ್ಯವಸ್ಥೆ
ನೀವು ಒಂದು ವೇಳೆ ಸಣ್ಣ ಅಣೆಕಟ್ಟಿನಿಂದ ನೀವು ನೀರು ಕಾಂಡಾಪುರ ಮುಂದೆ ನೀವು ಇನ್ನೊಂದು 15 ತಿಂಗಳು ನೀರು ಅವತ್ತು ಒಯ್ಬೇಕಂದ್ರೂ ನೀವು ಅದ್ರ ಭಾಳ ವೇಸ್ಟ್ ಆಗುತ್ತೆ. ಅದ್ರ ಬಗ್ಗೆ ಏನು ಮೀಟಿಂಗ್ ಮಾಡ್ತೀವಿ? ಗಾಂಧಾಪುರವರೆಗೆ ಬರುತ್ತೆ, ಕ್ಯಾಚ್ಮೆಂಟ್ ಹಾಕಿದ್ರು. ಗಾಂಧಾಪುರವರೆಗೆ JPCಯಿಂದ ಬರುತ್ತೆ, ಇದು IBCಯಿಂದ ಬರುತ್ತೆ. ಅವ್ರಿಗೆ ಖುದ್ದಾಗಿ 4 ದಿನ ಸಲ ಬರುತ್ತೆ. ಪ್ರತಿ ಸಲ ಅವ್ರಿಗೆ ಮಾಹಿತಿ ಇಲ್ಲದೆ ಬಂದಿದೆ. ಹೇಗೆ ಬರ್ತಾರೆ ಮಾಹಿತಿ ಅವ್ರಿಗೆ ಗೊತ್ತಿಲ್ಲ. ಯಾವಾಗ ಹೋಗಿದ್ದೀನಿ ಸಣ್ಣ ಮ್ಯಾರೇಜ್ ಇನ್ಸ್ಪೆಕ್ಷನ್ ಬಂದಿದೆ. ಮತ್ತು ನಿಮ್ಮ ಜೋಡಿ ಇನ್ನೊಬ್ರು ಎಲ್ಲ ಗಾಡಿ ಹುಡುಕಿ ಬರ್ತಾರೆ. ಏನು ಇನ್ಫಾರ್ಮ್ ಮಾಡಿದ್ದಾರೆ? 4 ಸತಿನೂ ಇವ್ರು ಬಂದಿದೆ. ನೀವು ಮಾಹಿತಿ ತೋರಿಸಿಲ್ಲ ಸಂಪೂರ್ಣ ಸಡನ್ ಫೋಟೋ ಹೊಡೆಯೋಣ. ಯಾರು ವಿಚಾರಿಸಿ ಈ ಸಲ ನಾವು ಎಲ್ಲ ಕಡೆಯಿಂದ ಪ್ರಯತ್ನ ಮಾಡಿಸ್ತೇವೆ. ನಾವು ನೋಡ್ತಾ ಇದ್ದೀವಿ. ನಾನು ಆ ದಿವಸನೇ ಬರ್ತಾ ಇದ್ದೆ. ಆಮೇಲೆ ಎಲೆಕ್ಷನ್ ಇಂದ VC ಬಂತು, ಇಮಿಡಿಯೇಟ್ಲಿ ಹೋಗ್ಬೇಕಾಗಿತ್ತು. ಚೌಡಾಪುರದಿಂದನೇ ನನಗೆ 40 ನಿಮಿಷ ಬೇಕು. ಅರ್ಧ ಗಂಟೆದಲ್ಲಿ VC ಇತ್ತು, ಹಾಗೆ ಬರೋಣ ಫೋಟೋ ಬರೀ ORS ಅದ ಮತ್ತೆ ಏನ್ರಿ ಬರಂಗಿಲ್ಲ ನೀರು ಹಾಕಿ ಕತ್ಲೆ ಆಗ್ತದೆ. ಮನೇಲಿ ಅಷ್ಟು ಮಾತಾಡಲಿಲ್ಲ, ನಿಮ್ಮ ಬಗ್ಗೆ ಅಷ್ಟು ಮಾತಾಡಿದ್ದೀನಿ. ಹೇಗಿದ್ದಾರೆ ಅಂತ ಕೇಳೋದಕ್ಕೆ ಅಷ್ಟು ಆಯ್ತು. ಅವತ್ತು ಎವ್ರಿ 2 hours ಎಲ್ಲ ನಮ್ಮವ್ರಿಗೇನೆ ಸಂಜೀವ್ ಇದ್ದಾರೆ ಅಂದ್ರೆ ನಾನಿದ್ದೀನಿ ಅಂತ ಅನ್ಕೊಳ್ಳಿ. ಒಳ್ಳೆ ಆಫೀಸರ್ಸ್ ಈ ರೀತಿ ಸಿಗೋದಿಲ್ಲ ನಿಮ್ಗೆಲ್ಲ. ಅವ್ರಿದ್ದಾರೆ ಅಂದ್ರೆ ನನಗೆ ಆ ಒಂದು ಸಮಾಧಾನ. ಸಂಜೀವ್ ನೋಡ್ಕೊಳ್ತಾರೆ, ಆ್ಯಂಗಲಿಂದಲೇ ಯೋಚಿಸ್ತಾರೆ. ನಿಜವಾಗ್ಲೂ ಹೇಳ್ತೀನಿ ಅಲ್ಲ, ನಾನು ಅವ್ರಿದ್ದಾರೆ ಅಂದ್ರೆ ನಾನು ಅಫ್ಜಲ್ಪುರ್ ಕಡೆ ಸ್ವಲ್ಪ ಕಡಿಮೆ ಗಮನ ಹೇಳ್ಬೋದು. ಯಾಕೆಂದ್ರೆ ಒಳ್ಳೆ ಆಫೀಸರ್ಸ್ ಇದ್ದಾಗ ಅವ್ರಿಗೆ ಬೆಂಬಲ ನಾವು ಪೂರ್ತಿ ಅವ್ರ ಮೇಲೆ ಬಿಡಬೇಡ್ರಿ.
ವಿಶೇಷ ಮನವಿಯನ್ನ ನಮ್ಮ ಶಿವಕುಮಾರ್ ನಾಟಿಕಾರ್ ಅವರು ಮಾಡ್ಕೋಬೇಕಾಗಿ ಹಿಂಗೆ ಕೇಳ್ಕೊತಾ ಇದ್ದೀವಿ. ಸ್ವಲ್ಪ ಸೈಡ್ ಆಗ್ತಾರೆ. ಜಾಗ ಬಿಡಲ್ಲ ಇವ್ರು ನಿಂತಾರ ತಡ್ರಿ ಹೋಗ್ತೀನಿ. 12ನೇ ದಿವಸದ ಈ ಒಂದು ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕಲಬುರಗಿ ಜಿಲ್ಲಾ ಅಧಿಕಾರಿಗಳಾದಂತ ಮೇಡಮ್ ಅವರು ಬಂದಿದ್ದಾರೆ. ಅವರ ಜೊತೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಕೂಡ ನಮ್ಮ ತಹಶೀಲ್ದಾರ್ ಸಾಹೇಬರು ಕೂಡ ಇದ್ದಾರೆ. ಈಗಾಗಲೇ ಎಲ್ಲರ ಅಭಿಪ್ರಾಯ ಏನಂದ್ರೆ ಮೇಡಮ್ ಅವರು ಏನೇನು ಹೇಳಿದ್ರು ಅನ್ನೋದು ತಮಗೆ ಎಲ್ಲರಿಗೆ ಕೇಳಿಸ್ಲಿಲ್ಲ ಅನ್ನೋದು ನಮ್ಮೆಲ್ಲ ಮುಖಂಡರ ಅಭಿಪ್ರಾಯ ಇರೋದ್ರಿಂದ ಒಂದು ನಿಮಿಷದಲ್ಲಿ ನಮ್ಮ ಬೇಡಿಕೆ ಏನಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ನೀರು ಹರಿಸುವಂತ ಒಂದು ವಿಚಾರದಲ್ಲಿ ಮೇಡಮ್ ಅವರು ಸುಮ್ಮನೆ ಖಾಲಿಗೈಲಿ ಬರಬಾರ್ದು, ಆರ್ಡರ್ ತಗೊಂಡೇ ಬರ್ತೀನಿ ಅಂತೇಳಿ ನಮ್ಮೆಲ್ಲರ ಮುಂದೆ ಹೇಳಿದಂತ ಎಲ್ಲ ಮುಖಂಡರು ಮಾತಾಡಿದಾಗ ಅದೇ ಮಾತು ಹೇಳಿದ್ರು ಅಂತಕ್ಕಂಥದ್ದು ನಾನು ಕೇಳಿದ್ದೆ ಅವ್ರ ಮುಖಾಂತರ. ಇವತ್ತು ಆರ್ಡರ್ ತಗೊಂಡೇ ಮೇಡಮ್ ಅವರು ನಾರಾಯಣಪುರ ಜಲಾಶಯದಿಂದ 1 TMC ನೀರನ್ನ ಹರಿಸುವಂತ ವಿಚಾರವನ್ನ ತೀರ್ಮಾನವನ್ನ ಆಗಿದ್ದನ್ನ ಆರ್ಡರ್ ತಗೊಂಡ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಡಮ್ ಅವರಿಗೆ 1 ನಿಮಿಷದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಮಹಾರಾಷ್ಟ್ರದಿಂದ ನಮಗೆ ಏನ್ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಚುನಾವಣೆ ಮುಗಿದ ನಂತರ ಇದಕ್ಕೆ ಒಂದಿಷ್ಟು ತಾವು ವೈಯಕ್ತಿಕವಾದಂತ ಒಂದಿಷ್ಟು ಇದರ ಮೇಲೆ ಫೋಕಸ್ ಅನ್ನ ಮಾಡಿ ನಮ್ಮ ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. 1969ರಲ್ಲಿ ಯಾವ ಬಚಾವತ್ ಅವರ ಆಯೋಗ ಒಂದು ರಚನೆ ಆಯಿತು. ಆಯೋಗ ರಚನೆ ಆದ ನಂತರ 76ರಲ್ಲಿ ಬಚಾವತ್ ಅವರ ಆಯೋಗದ ತೀರ್ಪು ಕೊಟ್ಟ ನಂತರ ಕರ್ನಾಟಕಕ್ಕೆ, ಮಹಾರಾಷ್ಟ್ರಕ್ಕೆ 95 TMC, ಕರ್ನಾಟಕಕ್ಕೆ 15 TMC ನೀರನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ಹಂಚಿಕೆ ಆಗಿರುವಂತದ್ದು. ನಮ್ಮ ದುರದೃಷ್ಟ ಕರ್ನಾಟಕದವರು ನಾವು ಆ ಬಚಾವತ್ ತೀರ್ಪಿನ 15 TMC ನೀರನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ನಮಗೆ ಪರಿಪೂರ್ಣವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಮಹಾರಾಷ್ಟ್ರದವರು 76ರಲ್ಲಿ ಆದಂತ ಬಚಾವತ್ ತೀರ್ಪನ್ನ ಇಟ್ಕೊಂಡು 82ರ ಇದರಲ್ಲಿ ಅವರು ಉಜನಿಯಲ್ಲಿ ಅಣೆಕಟ್ಟನ್ನ ಕಟ್ಕೊಂಡು ಅವತ್ತು 117 TMC ಕೆಪಾಸಿಟಿ ನೀರನ್ನ ಅವತ್ತು ಸ್ಟೋರೇಜ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. 1998-99ರಲ್ಲಿ ಅವರು ಇನ್ನೂ ಹೆಚ್ಚಿಗೆ ನೀರನ್ನ ಬಳಕೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಕರ್ನಾಟಕದವರು ನೀರು ಬಳಕೆ ಮಾಡ್ಕೋತಾ ಇಲ್ಲ ಅನ್ನೋದು ಗಮನಿಸಿ ಯಾವ ಕೇಂದ್ರ ಜಲ ಆಯೋಗದ ಅನುಮತಿಯನ್ನು ಇಲ್ಲದೆ ಮತ್ತು 2 ರಾಜ್ಯಗಳ ಒಪ್ಪಿಗೆ ಮತ್ತು ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಇಲ್ಲದೆ ಏನ್ ಮಾಡಿದ್ರು ಅಂದ್ರೆ ಈ ಸುರಂಗ ಮಾರ್ಗದ ಮುಖಾಂತರ ಉಜನಿ ಅಣೆಕಟ್ಟಿನ ಬ್ಯಾಕ್ ವಾಟರ್ ನಲ್ಲಿ ಸುರಂಗ ಮಾರ್ಗದ ಮುಖಾಂತರ ಸುಮಾರು 25 ಕಿಲೋಮೀಟರ್ ಸುರಂಗ ಮಾರ್ಗ ಅದನ್ನು ಕೊರೆದು ಸೀನಾ ನದಿಗೆ ಒಯ್ದು ಕನೆಕ್ಟ್ ಮಾಡಿ ಅಲ್ಲಿ 13.5 TMC ನೀರನ್ನ ಆ ಒಂದು ಸೀನಾ ನದಿಗೆ ಹರಿಸಿ 7 ಸಣ್ಣ ಬ್ಯಾರೇಜ್ ಬ್ರಿಡ್ಜ್ ಗಳನ್ನು ನಿರ್ಮಾಣ ಮಾಡಿಕೊಂಡು ಅವರ ರೈತರಿಗೆ ಮತ್ತು ಕುಡಿಲಿಕ್ಕೆ ನೀರು ಹಲವಾರು ಯೋಜನೆಗಳಿಗೆ ಅವರು ಬಳಕೆ ಮಾಡಿಕೊಂಡ್ರು. ಈಗ 76ರಲ್ಲಿ ಕೊಟ್ಟಂತ ತೀರ್ಪು ಅವತ್ತಿನ ಮಳೆಗಾಲು, ಅವತ್ತಿನ ತಾಪಮಾನ, ಅವತ್ತಿನ ಒಂದು ನೀರಿನ ಲಭ್ಯತೆ ಇವತ್ತು ಹೋಲಿಕೆ ಮಾಡಿದ್ರೆ ಬಹಳ ಕಡಿಮೆಯಾಗಿದೆ. ಆದ್ರೆ ನಮಗೆ ಒಂದೇ ಮಾತಿನಲ್ಲಿ ಮೇಡಮ್ ಅವ್ರಿಗೆ ಹೇಳೋದಾದ್ರೆ 95 TMC ನೀರನ್ನ ಅವರೇನು ಬಳಕೆ ಮಾಡ್ಕೋಬೇಕಾಗಿತ್ತು ಅದನ್ನ ಹೊರತುಪಡಿಸಿ ಅನಧಿಕೃತವಾಗಿ 140 TMC ಅಷ್ಟು ನೀರನ್ನ ಹೊಡೆದಿಟ್ಟುಕೊಳ್ಳುವಂತ ಭೀಮಾ ಬೇಸ್ನಲ್ಲಿ 140 TMC ಅಷ್ಟು ನೀರು ಸಂಗ್ರಹ ಮಾಡುವಂತ ಕೆಪಾಸಿಟಿಯನ್ನ ಅವರು ಮಹಾರಾಷ್ಟ್ರದವರು ನಿರ್ಮಾಣ ಮಾಡಿಕೊಂಡಿದ್ದಕ್ಕಾಗಿನೇ ನಮ್ಮ ಕರ್ನಾಟಕದ ಪಾಲಿನ ನೀರನ್ನ ಬರ್ತಾ ಇಲ್ಲ. ಅದಕ್ಕಾಗಿ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಅಲ್ಪ ಸ್ವಲ್ಪ ಭೀಮಾ ನದಿ ನೀರು ಬರ್ತಾ ಇದೆ ಅಂದ್ರೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಏನು ಕೆನಾಲ್ ಇದೆಯಲ್ಲ, ರೈತರು ಬಳಸ್ಕೊಂಡು ಉಳಿದಂತ ಎಕ್ಸೆಸ್ ವಾಟರ್ ಅನ್ನ ಭೀಮಾ ನದಿಗೆ ಬರುವುದರಿಂದ ನಾವು ಅದನ್ನು ಬಳಕೆ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನದಿ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಕೇಂದ್ರ ಜಲ ಆಯೋಗದಿಂದ ಒಂದು ನೀರು ಮಾಪನ ಕೇಂದ್ರ ಅಂತ ಹೇಳಿ ನಿರ್ಮಾಣ ಇಟ್ಟಿರ್ತಾರೆ. ಅಲ್ಲಿ ನಮ್ಮ ಸರ್ಕಾರ ಇವತ್ತಿಗೂ ಡಾಟಾವನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಯಾಕೆ ನೀವು ನೀರು ಬಿಡ್ತಾ ಇಲ್ಲ, ನೀರು ಯಾಕೆ ಹರಿಸ್ತಾ ಇಲ್ಲ ಅಂತ ಹೇಳಿ ನಾವು ಇವತ್ತಿಗೂ ಕೂಡ ಪ್ರಶ್ನೆ ಮಾಡಿಲ್ಲ. ಈ ಭಾಗದ ರೈತರು ಕೂಡ ನಾವು ಪ್ರಶ್ನೆ ಮಾಡುವಂತದ್ದು. ನಾನು 2016ರಲ್ಲಿ
ಭೀಮಾ ನದಿಯಲ್ಲಿ 14 ದಿನ ಒಂದು ಧರಣಿ ಸತ್ಯಾಗ್ರಹ, ಹಗಲು ರಾತ್ರಿ ಅನ್ನೋದೇ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಮಾಡಿದ್ದೆ. ಅವಾಗ ವಿಪುಲ್ ಬನ್ಸಾಲ ಸಾಹೇಬರು DC ಆಗಿದ್ರು. ಅವತ್ತು ಕೂಡ ಹಿಂಗೆ ಒಂದು ಬರಗಾಲದ ಪರಿಸ್ಥಿತಿ ಇದ್ದಾಗ ಅವಾಗನೂ ಕೂಡ ಕೆನಾಲ್ ನಿಂದ ನೀರು ಬಿಡತಕ್ಕಂಥದ್ದೇ ಆಯ್ತು ಹೊರತು ಉಜನಿಯಿಂದ ನೀರು ಬಿಡತಕ್ಕಂಥ ಕೆಲಸ ಆಗಲಿಲ್ಲ. ಅದಕ್ಕಾಗಿ ಮೇಡಮ್ ಅವರಿಗೆ ಕನ್ಕ್ಲೂಡ್ ನಮ್ಮ 3 ಬೇಡಿಕೆ ಇವೆ. ಅವರು ನೀರಿಲ್ಲ ಅಂತ ಹೇಳಿ ನೀವು ಪತ್ರ ಬರೆದಾಗ ಮತ್ತು ನೀವು ಫೋನ್ ಮಾಡಿದಾಗ ಉಜನಿ ಅಣೆಕಟ್ಟಿನಲ್ಲಿ ನೀರಿಲ್ಲ ಅಂತ ಹೇಳಿ ಅವರು ವಾದ ಮಾಡ್ತಾರೆ. ಒಂದು ಬಾರಿ ನಮ್ಮ ಕರ್ನಾಟಕದಿಂದ ಒಂದು ತಂಡವನ್ನ ಉಜನಿ ಅಣೆಕಟ್ಟಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಫ್ಯಾಕ್ಟ್ ಅನ್ನ ಗೊತ್ತಾಗ್ತದೆ ಎಷ್ಟು ನೀರು ಸಂಗ್ರಹ ಇದೆ ಅಂತ ಹೇಳಿ. ಅವ್ರೇನ್ ಹೇಳ್ತಾರೆ, ಲೈವ್ ಸ್ಟೋರೇಜ್ ನಲ್ಲಿ ನೀರು ಖಾಲಿ ಆಗಿದೆ, ನಾವು ಡೆಡ್ ಸ್ಟೋರೇಜ್ ಹೋಗಿದ್ದೀವಿ, ನೀರು ಕುಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಅವರು ಸಿಕ್ಕಾಪಟ್ಟೆಯನ್ನ ನೀರು ಬಳಸಿಕೊಂಡು ಮತ್ತೆ ಏನ್ ಮಾಡ್ತಾರಂದ್ರೆ ಡೆಡ್ ಸ್ಟೋರೇಜ್ ನೀರು ಅವ್ರಿಗೆ ಯಾವಾಗ ಕಂಬಿಳ್ತದೋ ಅವರು ಡೆಡ್ ಸ್ಟೋರೇಜ್ ಇಂದ ರಿಲೀಸ್ ಮಾಡಿಕೊಂಡು ನೀರು ಬಳಕೆ ಮಾಡಿಕೊಂಡಿದ್ದು ಹಲವಾರು ಉದಾಹರಣೆಗಳಿವೆ. 2013-14ರಿಂದ ನಿರಂತರವಾಗಿ ಡೆಡ್ ಸ್ಟೋರೇಜ್ ನಲ್ಲಿ ನೀರನ್ನ ಅವರು ರಿಲೀಸ್ ಮಾಡಿಕೊಂಡು ನೀರು ಬಳಕೆ ಮಾಡ್ಕೊಂಡಿದ್ದು ಉದಾಹರಣೆ ಇವೆ. ನಾವು ಕೇಳೋದು ಅವ್ರಿಗೆ ಲೈವ್ ಸ್ಟೋರೇಜ್ ಅಲ್ಲಿ ನೀರು ಕೇಳೋಂಥದ್ದು ಆಗಬಾರದ್ರಿ. ನಾವು ಕೇಳಬೇಕಾಗಿದ್ದು ಡೆಡ್ ಸ್ಟೋರೇಜ್ ಅಲ್ಲಿ ಇರ್ತಕ್ಕಂಥ ನೀರೇ ನಮಗೆ ಕುಡ್ಲಿಕ್ಕೆ ಕೇಳ್ತಾ ಇರೋದು. ಹೌದು, ರೈತರ ಭೂಮಿಗಳಿಗೆ ಕೇಳ್ತಾ ಇಲ್ಲ, ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿದೆ, ನಮ್ಮ ನೀರು ಕೊಡ್ರಿ ಅಂತೇಳಿ ನಾವು ಮಹಾರಾಷ್ಟ್ರ ಸರ್ಕಾರದ ಮುಂದೆ ಸೌಹಾರ್ದತವಾದಂತ ಮಾತುಕತೆಗೆ ಕುತ್ಕೋಬೇಕು. ಅವ್ರು ಕೇಳಿಲ್ಲ ಅಂದ್ರೆ ನಮ್ಮ ಹಕ್ಕಿನ ನೀರಿಗೆ ನಾವು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ನಮ್ಮ ರೈತರು ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ ಮುಂದೆ, ಹಸಿರು ಪೀಠದ ಮುಂದೆ ಅವತ್ತು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಿದ್ರು. ಏನಂದ್ರೆ ಭೀಮಾ ನದಿಯಲ್ಲಿ ನೈಸರ್ಗಿಕ ಹರಿವನ್ನ ಕಾಪಾಡಬೇಕು, ಜನ ಮತ್ತು ಜಾನುವಾರುಗಳಿಗೆ, ಪಕ್ಷಿಗಳಿಗೆ ಇವತ್ತು ನದಿ ಬತ್ತಿ ಹೋದ್ರೆ ಒಂದು ದೊಡ್ಡ ಜೀವ ಸಂಕುಲಗಳಿಗೆ ತೊಂದರೆ ಆಗ್ತದನ್ನ ಕಾರಣಕ್ಕಾಗಿ ಅವತ್ತು PIL ಹಾಕಿದಾಗ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಒಂದು ಆದೇಶ ಇದೆ. ಆ ಆದೇಶ ಪ್ರತಿನೂ ತಮಗೆ ನಾನು ಕೊಡ್ತೇನೆ. ಆ ಆದೇಶವನ್ನ ಇದ್ದಂಥದ್ದನ್ನ ಎಲ್ಲಿಂದ್ರೆ ಉಜನಿ ಅಣೆಕಟ್ಟಿನಿಂದ ಪ್ರತಿ ದಿವಸ 600ರಿಂದ 2000 ಕ್ಯೂಸೆಕ್ಸ್ ನೀರನ್ನ ಭೀಮಾ ನದಿಯಲ್ಲಿ ನೈಸರ್ಗಿಕ ಹರಿವನ್ನ ಕಾಪಾಡಲಿಕ್ಕೆ ಉಜನಿ ಅಣೆಕಟ್ಟಿನಿಂದ ನೀರು ಬಿಡಬೇಕು ಅನ್ನತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದು ಅದರ ಜೊತೆಗೆ ಒಂದು ವೇಳೆ ನಾವು ಅದನ್ನೇ ಇಟ್ಕೊಂಡು ಈಗ ನಾವು ಸಾರ್ವಜನಿಕ ಹಿತಾಸಕ್ತಿ ರೈತರಿಂದ ಹಾಕಬೇಕನ್ನಂತ ಆಲೋಚನೆಯಲ್ಲಿ ಈಗಾಗಲೇ ವಕೀಲರನ್ನ ಮತ್ತು ಹಲವಾರು ನೀರಾವರಿ ತಜ್ಞರನ್ನ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಾವೆ ಹೂಡಬೇಕಾದ್ರೆ ತಮಗೂ ಗೊತ್ತಿದೆ ಮೇಡಮ್, ರೈತರಿಗೆ ಕಷ್ಟ ಆಗ್ತದೆ. ಹೋರಾಟಗಾರ ನಮ್ಮ ಹತ್ರ ಇಲ್ಲಿ ದುಡ್ಡಿರ್ತದೆ. ನಾವು ಸರ್ಕಾರದ ವತಿಯಿಂದ ಒಂದು ವೇಳೆ ಅವರಿಗೆ ಮನವೊಲಿಸುವಂತ ಕೆಲಸ ಮಾಡಿ ನೀರು ಬಿಡಿಸುವಂತದ್ದು ಮಾಡಿ ಒಂದು ವೇಳೆ ಒಪ್ಪಲಿಲ್ಲ ಅಂದ್ರೆ ನಾವು ನ್ಯಾಯಾಂಗದ ಮುಂದೆ ನಾವು ಹೋದಾಗ ಮಾತ್ರ ನಮ್ಮ ನ್ಯಾಯವನ್ನು ಸಿಗಲಿಕ್ಕೆ ಸಾಧ್ಯ ಇದೆ. ತಾವು ವೈಯಕ್ತಿಕವಾಗಿ ಮುತುವರ್ಜಿ ವಹಿಸಿ ಈಗ ತಾವು ಕೂಡ ಪ್ರಯತ್ನವನ್ನ ಮಾಡಿದಿರಿ, ನಮ್ಮ ಶಾಸಕರು ಮಾಡಿದ್ದಾರೆ, ಸರ್ಕಾರನು ಮುತುವರ್ಜಿ ವಹಿಸಿದೆ, ಅದಕ್ಕೆ ನಾವು ಕೃತಜ್ಞರಿದ್ದೀವಿ. ಈಗ ನಮಗೆ ತಾತ್ಕಾಲಿಕವಾಗಿ ಏನು ಸಮಸ್ಯೆ ಇತ್ತು, ಕುಡಿಯ ನೀರಿನ ಸಮಸ್ಯೆ ಏನಿತ್ತು, ಆ ಸಮಸ್ಯೆಗೆ ಒಂದು ಇತ್ಯರ್ಥವನ್ನು ತಾವೆಲ್ಲರೂ ಸೇರ್ಕೊಂಡು ಮಾಡಿದ್ದೀರಿ. ಅದಕ್ಕೆ ನಾವು ಧನ್ಯವಾದವನ್ನ ಹೇಳ್ತಾ ಇದ್ದೇವೆ. ನಮ್ಮೆಲ್ಲ ಬಳಗ ಇದೆ. ಇವತ್ತು ಬೆಳಗ್ಗೆ ಒಂದು ಸಭೆಯನ್ನ ಮಾಡಿದ್ದೀವಿ. ನಾಳೆ ಉಪವಾಸವನ್ನ ಅಂತ್ಯಗೊಳಿಸೋಣ ಅಂತೇಳಿ 11 ಗಂಟೆಗೆ ಸಮಯ ಮಾಡಿದ್ದೀವಿ. ಶಾಸಕರು ಇಟ್ಟೆಲ್ಲ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಅವ್ರಿಗಿನ ಕರೆಸಿ ಮುಂದೆ ಮಹಾರಾಷ್ಟ್ರದ ಜೊತೆ ನಮ್ಮ ಹೋರಾಟ ಹೇಗಿರಬೇಕು, ಕಾನೂನಾತ್ಮಕ ಹೋರಾಟ ಅಂದ್ರೆ ಮತ್ತೆ ರಸ್ತೆ ಮೇಲೆ ಕೂತ್ಕೊಂಡು ಹೋರಾಟ ಅಲ್ಲ, ಕಾನೂನಾತ್ಮಕವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಿಮಗೆ ಹೇಳಿ ಪತ್ರ ಬರೆಯೋದಾಗ್ಲಿ, ನಿಯೋಗ ಹೋಗೋದಾಗ್ಲಿ, ಒಂದು ಏನು ಅದಕ್ಕೆ ಮಾಡ್ಬೇಕನ್ನೋದು ಒಂದಿಷ್ಟು 3 ತೀರ್ಮಾನಗಳು ತೆಗೆದುಕೊಳ್ಳೋದಿದೆ. ಹೋರಾಟದ ರೂಪರೇಷೆಯನ್ನ ಹೇಳಿ ಜನರ ಮುಂದೆ ಎಲ್ಲ ಹೇಳಿ ನಮ್ಮ ಹೋರಾಟಕ್ಕೆ ಉಪವಾಸವನ್ನು ಕೈ ಬಿಡಬೇಕಂತೇಳಿ ನಾನು ನಿರ್ಧಾರ ಮಾಡಿದ್ದೇನೆ. ಮೇಡಮ್, ತಮ್ಮ ಏನು ಉಪವಾಸ ಬಿಡ್ರಿ ಅಂತೇಳಿ ಅಪೀಲ್ ಏನಿದೆ ಅದಕ್ಕೆ ನಾವು ಸ್ವೀಕಾರವನ್ನ ಮಾಡ್ತೇವೆ. 11 ಗಂಟೆಗೆ ಬಿಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾವು ಇಷ್ಟೆಲ್ಲ ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ರಿ. 1 TMC ನೀರನ್ನ ಏನು ಹಾಳಾಗ್ಲಾರ್ದಂಗ ಒಂದು ವಿಶೇಷವಾಗಿ ಇಷ್ಟು ದಿನ ಮಾಡಿದಂತ ಪರಿಶ್ರಮವನ್ನ ನೀರು ವೇಸ್ಟ್ ಆಗ್ಲಾರ್ದಂಗ ತಂದು ಭೀಮಾ ಸೊನ್ನ ಅಣೆಕಟ್ಟಿಗೆ ಸೇರಿಸಿದ್ರೆ ಅಫ್ಜಲ್ಪುರ್ ಕುಳ್ಳೆ ನೀರಿಂದ ಎಲ್ಲ ಸಮಸ್ಯೆ ಬಗೆಹರಿಸ್ತದೆ. ಒಂದು ವೇಳೆ ಈ ನೀರು ನಮಗೆ ಬರ್ಲಿಲ್ಲ ಅಂದ್ರೆ ಮೇಡಮ್ ಅವರೇ, ಇನ್ನು 15 ದಿನದಲ್ಲಿ 1 ಕೊಡ ನೀರು ಅಫ್ಜಲ್ಪುರದಾಗ ಸಿಗ್ತಿರ್ಲಿಲ್ಲ. ಭಾರಿ ಗಂಭೀರ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ನಾನು ಅಮರಣಾಂತ ಉಪವಾಸ ಸತ್ಯಾಗ್ರಹ ಶಾಸಕರ ವಿರುದ್ಧ, ಸರ್ಕಾರದ ವಿರುದ್ಧ, ನಿಮ್ಮ ವಿರುದ್ಧ ಚಳವಳಿ ಮಾಡಬೇಕನ್ನುವಂತ ದುರುದ್ದೇಶ ನನಗಿಲ್ಲ. ಇಲ್ಲಿ ಅಫ್ಜಲ್ಪುರದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಇಷ್ಟು ಸಾಮೂಹಿಕವಾಗಿ ಎಲ್ಲಾ ಪಕ್ಷದವರು, ಸ್ವಾಮೀಜಿಗಳು, ಎಲ್ಲಾ ಸಂಘಟನೆಯವರು, ಎಲ್ಲಾ ಸಮಾಜದವರು, ವ್ಯಾಪಾರಸ್ಥರು ಬೆಂಬಲ ಮಾಡಿದಂತ ಇತಿಹಾಸನಲ್ಲಿ ಇದೊಂದೇ ಹೋರಾಟಕ್ಕೆ ಮಾಡಿದ್ದು. ಯಾಕಂದ್ರೆ ಇದು ಪಕ್ಷಾತೀತ ಹೋರಾಟ, ಈ ಭಾಗದ ಜನರ ಕುಡಿಯುವ ನೀರಿಗಾಗಿರ್ತಕ್ಕಂಥ ಹೋರಾಟ. ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ಯಾರನ್ನು ಟೀಕಿಸ್ಬೇಕನ್ನೋ ಉದ್ದೇಶದಿಂದ ನಾವು ಯಾರನ್ನು ವಿರೋಧ ಮಾಡಬೇಕು, ಇದರಲ್ಲಿ ನಾವು ಏನಾದ್ರೂ ಕ್ರೆಡಿಟ್ ತಗೋಬೇಕನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ಕೆಲ ಹೋರಾಟವನ್ನ ಮಾಡಿಲ್ಲ. ದಯವಿಟ್ಟು
ನೀವು ಇರುವವರೆಗೂ ಕೂಡ ಈ ಭೀಮಾ ನದಿಗೆ ಮಹಾರಾಷ್ಟ್ರದಿಂದ ಏನು ನೀರು ಬರಬೇಕಾಗಿದೆ, ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ, ಒಂದು ಪ್ಲಾಟ್ಫಾರ್ಮ್ ಅನ್ನು ತಾವು ಹಾಕಿದ್ರೆ ಮುಂದಿನ ಭವಿಷ್ಯಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ಈಗ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನ ಒಂದೆರಡು ತಮ್ಮೆಲ್ಲರಿಗೆ ಹೇಳ್ತಾರೆ. ದಯವಿಟ್ಟು ಮೇಡಮ್ ಅವರು ತಮ್ಮ ವಿಚಾರಗಳನ್ನ ಹಂಚ್ಕೋಬೇಕಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ದಿನದಿಂದ ಈ ಒಂದು ಉಪವಾಸ ಸತ್ಯಾಗ್ರಹ ಏನು ಮಾಡ್ತಾ ಇದ್ರು ನಾಟಕರವರು, ನಾನು ಡೈಲಿ SP ಅವರಾಗ್ಲಿ, ನಾನಾಗ್ಲಿ, ನಮ್ಮ AC ಅವರಾಗ್ಲಿ, ADC ಆಗಲಿ, ಪ್ರತಿಯೊಬ್ರು ನಮ್ಮ ತಹಸೀಲ್ದಾರ್ ಸಂಜೀವ್ ಕುಮಾರ್ಗೆ ಎಷ್ಟು ಸತಿನೇ ಹಚ್ಚಿರಬಹುದು, ಫೋನಲ್ಲಿ ಅಪ್ಡೇಟ್ಸ್ ತಗೊಂಡಿರ್ಬಹುದು. ಮತ್ತು ಇಲ್ಲಿ ಲೋಕಲ್ ಸಾಕಷ್ಟು ಮಂದಿ ನಮ್ಮ ಜೋಡಿ ಕೆಲಸ ಮಾಡಿರೋರು ಯಾರ್ಯಾರು ಇದ್ದಾರೆ ಅವ್ರಿಗೇನು ನಾವು ಕಾಲ್ ಮಾಡಿ ಯಾವ ರೀತಿ ಇದೆ, ಅವ್ರದ್ದು ಆರೋಗ್ಯ ಹೇಗಿದೆ, ಮತ್ತು ಈ ಸತ್ಯಾಗ್ರಹ ಏನು ನಡೀತಾ ಇದೆ, ಅವ್ರ ಬೇಡಿಕೆಗಳು ಏನಿದೆ, ಯಾವ ರೀತಿ ನಾವು ಅವ್ರಿಗೆ ಸ್ಪಂದನೆ ಕೊಡಬಹುದು ಬಗ್ಗೆ ಅಂತ ಡೇ 1 ಇಂದನೇ ನಾವು ಸ್ಪಂದನೆ ಮಾಡ್ತಾನೆ ಬರ್ತಾ ಇದ್ವಿ. ತಮಗೆ ಗೊತ್ತಿದೆ ಈಗ ಇಲೆಕ್ಷನ್ ಸಂದರ್ಭ ನಡೀತಾ ಇದೆ. ಅದಾಗುವ ಮುಂಚೆ ಸತತವಾಗಿ ನಮ್ದು ಜಿಲ್ಲಾ ಮಟ್ಟದ ಸಾಕಷ್ಟು ಕಾರ್ಯಕ್ರಮಗಳು ಆಯ್ತು. ಆವಾಗನೂ DCM ಸಾಹೇಬರು ಬಂದಾಗ ನಾನು ಆ ದಿವಸನೂ ನಮ್ಮ MLA ಸಾಹೇಬ್ರು ಆಗಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಲಿ, ಅಲ್ಲಿ ಎಲ್ಲರೂ ಸೇರಿ, ಅಧಿಕಾರಿ ವರ್ಗವರಾಗಲಿ ಎಲ್ಲರೂ ಸೇರಿ ನಾವು ಅವ್ರಿಗೆ ರಿಕ್ವೆಸ್ಟ್ ಆ ದಿವಸನೂ ಮಾಡಿದ್ದೇವೆ. ಕುಡಿಯೋ ನೀರಿನ ವಿಷಯ ಇದೆ, ಇಲೆಕ್ಷನ್ಗೆ ಏನು ಸಂಬಂಧ ಇಲ್ಲ, ಕುಡಿಯೋ ನೀರಂದ್ರೆ ಜನರಿಗೋಸ್ಕರ ನಾವು ಮಾಡಲೇಬೇಕು ಅಂತ ಆ ದಿನಾನೂ ಒತ್ತಡ ಹಾಕಿದ್ವಿ. ಆ ದಿನದಿಂದ ಇವತ್ತುವರೆಗೆ ಸತತವಾಗಿ ಮಾಡಿದೀವಿ. ಮುಂಚೆನೂ ಬರಬಹುದಾಗಿತ್ತು, ನಾವು ಒಂದ್ ದಿವಸ ಆರ್ಡರ್ ಬರ್ಲಿ ಆಮೇಲೆ ಬರೋಣ ಅಂತ ಸುಮ್ಮನೆ ಹಾಗೆ ಮುಂದ್ ಮಾಡಿದ್ದೆ. ಇನ್ನೊಂದ್ ದಿವಸ ನಾವು ಬಂದೆ ಮಾತುಕತೆ ಮಾಡಿ ಭೇಟಿಯಾಗಿ ಹೋಗೋಣ ಅಂತ, ಆದ್ರೂ ಇಲೆಕ್ಷನ್ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಬಂದಿತ್ತು. ಹಾಗಾಗಿ ನಾವು ಎಲ್ಲರೂ CO ಇದ್ರು ನಮ್ ಜೋಡಿ, CO, ನಾನು, SP ಅವರು ಒಟ್ಟಿಗೆ ಬಂದಿದ್ರು. ಹಾಗೆ ವಾಪಸ್ ಚೌಡಾಪುರದಿಂದಲೇ ವಾಪಸ್ ಹೋಗ್ಬಿಟ್ರು. ಯಾಕೆಂದ್ರೆ ಇಲೆಕ್ಷನ್ ಕೆಲಸ ಇದ್ದಾಗ VC ಇಂದ ಯಾರಿಗೆ ನಮ್ಗೆ ಎಕ್ಸಾಮಿಷನ್ ಕೊಡೋದಿಲ್ಲ. ಮೊದಲನೇದಾಗಿನೇ ನಾವು ಸಂಜೀವ್ಗೆ ಆಕ್ಚುಲಿ ನಾವು ಅವ್ರದ್ದು ಪ್ರಯತ್ನಕ್ಕೆ, ಅವ್ರದ್ದು ತಾಳ್ಮೆಗೆ ಮತ್ತು ಈ ಒಂದು ಸಂದರ್ಭದಲ್ಲಿ ಹೇಗೆ ಅವರು ಡೈಲಿ ಕಮ್ಯುನಿಕೇಶನ್ ಎಷ್ಟು ಚಂದ ಮಾಡಿದ್ದಾರೆ ನಮ್ಮ ತಹಸೀಲ್ದಾರ್, ಅವ್ರ ಕೆಲಸ ಮತ್ತು DYSP ಅವ್ರ ಕೆಲಸ ಶ್ಲಾಘನೀಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸಂಪೂರ್ಣ ಮಾಹಿತಿ ನಾವು ವೈಯಕ್ತಿಕವಾಗಿ ಇಲ್ಲಿ ಇಲ್ಲ ಅಂದ್ರೇನು ಫೋನ್ ಮುಖಾಂತರ, ಕರೆಸ್ಪಾಂಡೆನ್ಸ್ ಮುಖಾಂತರ, ಲೆಟರ್ಸ್ ಮುಖಾಂತರ ಡೈಲಿ ಅವ್ರ ಮಾಹಿತಿ ನಮ್ಗೆ ತಲುಪಿದ್ದಾರೆ. ಆ ಮಾಹಿತಿ ಇಟ್ಕೊಂಡು ನಾವು ಎಲ್ಲ ಕಡೆ ಮಾತಾಡಿದ್ದೀವಿ. ನಾವು DC ಸೋಲಾಪುರ್ಗೆ ಬರ್ತಿದ್ದೀವಿ, ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೀವಿ, ಮತ್ತು ನಮ್ಮ ACS ಅವ್ರಿಗೆ, ವಾಟರ್ ರಿಸೋರ್ಸಸ್ ಅವ್ರಿಗೆ ಫೋನಲ್ಲಿನೂ ಮಾತಾಡಿದ್ದೀವಿ, ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣೆ ಅವರಿದ್ದಾರೆ, ಅವ್ರಿಗೇನು ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಅವ್ರ ಬೇಡಿಕೆ 3 ಇತ್ತು. ಒಂದು ಉಜಿನಿಯಿಂದ 5 TMC ಬಿಡಿಸೋದು, ಇಲ್ಲ ಅಂದ್ರೆ ಇಲ್ಲಿ ಅಲ್ಮಟ್ಟಿ ಹಾಗೂ ನಾರಾಯಣಪುರದಿಂದ ನಾವು 2 TMC ಬಿಡಬೇಕು ಅಂತ, ಅಥವಾ ಈ 2 ಆಗ್ಲಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ರೀತಿ ನಾವು ಫ್ಯಾಕ್ಟ್ ಫೈಂಡಿಂಗ್ ಮಿಷಿನ್ ಕಳಿಸ್ಬೇಕು. ಒಂದು ಎಲ್ಲರೂ ನಮ್ಮ ಕಡೆಯವರು, ಮಹಾರಾಷ್ಟ್ರ ಅವ್ರ ಕಡೆಯವರು ಕಲಿಸಿ ನಿಜಾಂಶ ಏನಿದೆ ಅಂತ ನೋಡಿ ಬರೋದಕ್ಕೆ ಒಂದು ಸಮಿತಿ ರಚನೆ ಮಾಡಿ ಕಲಿಸ್ಬೇಕು ಅಂತ. ಬಹಳಷ್ಟು ವಿಚಾರ ಇದು ನಮ್ಮ ಕೈಯಲ್ಲಿ ಇರಲಿಲ್ಲ. ಪ್ರಾದೇಶಿಕ ಆಯುಕ್ತರು ಆಗಲಿ ಅಥವಾ ಗವರ್ಮೆಂಟ್ ಲೆವೆಲ್ ಅಲ್ಲಿ ನಾವು ಇದು ನಿರ್ವಹಣೆ ಮಾಡಬೇಕಾಗಿತ್ತು. ಸೊ ಸತತವಾಗಿ ನಾವು ಫೋನ್ ಕಾಲ್ಸ್ ಆಗಲಿ, ಕರೆಸ್ಪಾಂಡೆನ್ಸ್ ಆಗಲಿ, ಲಿಖಿತವಾಗಿ ಪತ್ರ ವ್ಯವಹಾರ ಆಗಲಿ, ವಿಡಿಯೋ ಕಾನ್ಫರೆನ್ಸ್ ಆಗಲಿ, ನಾವು ಇನ್ಫ್ಯಾಕ್ಟ್ ನಮ್ಮ EVM ಮೆಷಿನ್ಸ್ ರ್ಯಾಂಡಮೈಸೇಷನ್ ದಿನ ನಾವು 4 ಗಂಟೆ ಸತತವಾಗಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿನೇ ಇದೆ. RC ಬೆಲ್ಗಾಮ್ ಅವ್ರಿಗೆ ಕರೆಸಿದ್ದೀವಿ, MD KBJNL ಅವರಿದ್ರು, ACS ವಾಟರ್ ರಿಸೋರ್ಸಸ್ ಇದ್ರು, ನಮ್ಮ RC ಅವರಿದ್ರು. ಸತತವಾಗಿ ಕನ್ವಿನ್ಸ್ ಮಾಡ್ತಾನೆ ಬರ್ತಾ ಇದ್ವಿ. ಯಾಕೆಂದ್ರೆ ಹಿಂದಿನ ವರ್ಷ ಇದೇ ಸೊನ್ನ ಬ್ಯಾರೇಜಲ್ಲಿ 2 TMC ನೀರಿತ್ತು. ಈ ವರ್ಷ ಈಗಾಗಲೇ ಬರೀ 0.3ಗೆ ಬಂದ್ಬಿಟ್ಟಿದೆ. ಬಹಳಷ್ಟು ಕಡಿಮೆ ಆಗಿದೆ ಮಠ. ಹಾಗಾಗಿ ನೀರಿಂದು ಏಪ್ರಿಲ್ ಆದ್ಮೇಲೆ ಸಮಸ್ಯೆ ಆಗೇ ಆಗತ್ತೆ. ಇದಕ್ಕೇನು ನಾವು ಪರಿಹಾರ ಹುಡುಕ್ಬೇಕಾಗಿತ್ತು. ಅದಲ್ಲದೆ 15 ದಿವಸಕ್ಕೆ ಒಮ್ಮೆ ಬರ ಪರಿಹಾರ ಅಂತ ಹೇಳಿ ಬರ ಬಗ್ಗೆ ನಾವು ರಿವ್ಯೂ ಮಾಡಬೇಕು ಅಂತ 15 ದಿವಸಕ್ಕೆ ಒಮ್ಮೆ ಎಲ್ಲ ತಹಸೀಲ್ದಾರ್ಸ್ ಆಗಲಿ, EOs ಆಗಲಿ, ಚೀಫ್ ಆಫೀಸರ್ಸ್, ಇಡೀ ಜಿಲ್ಲೆ ನಮ್ದು, ಅಬ್ಸರ್ವರ್ದು ನಮ್ದೆ. ಹಾಗಾಗಿ ನಾವು ಎಲ್ಲರ ಜೊತೆ ಸಂವಾದ ಮಾಡ್ತಾನೆ ಇದ್ದೇವೆ. ಒಂದು 200 ಪ್ರೈವೇಟ್ ಬೋರ್ವೆಲ್ಸ್ ಅವ್ರ ಜೊತೆ ಒಪ್ಪಂದ ಮಾಡಿಸ್ಕೊಂಡಿದ್ದೀವಿ. ಎಲ್ಲಿ ನಾವು ನೀರಿಂದು ಮಠ ಗವರ್ಮೆಂಟ್ ಬೋರ್ವೆಲ್ ಕಡಿಮೆ ಆಗುತ್ತೆ ಆವಾಗ ನಾವು ಈ ಪ್ರೈವೇಟ್ ಬೋರ್ವೆಲ್ ಕಡೆಯಿಂದ ನೀರು ಕೊಡಿಸಬಹುದು. ಊರಲ್ಲಿ ಯಾವುದು ಸಮಸ್ಯೆ ಆಗಬಾರ್ದು, ಎಸ್ಪೆಷಲಿ ಕುಡಿಯೋ ನೀರಿಗೆ ಮತ್ತು ಜಾನುವಾರುಗಳಿಗೆ ಅಂತ ಹೇಳಿ ಸತತವಾಗಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಅಫ್ಜಲ್ಪುರ್, ಆಳಂದ್ ಟ್ರೆಡಿಷನಲಿ ಪ್ರಾಬ್ಲಮ್ ಆಗೋದು ಊರುಗಳು, ಅದು ನಾವು ಮ್ಯಾಪಿಂಗ್ ಮಾಡಿದ್ದೀವಿ. CO ಅವರು ಗ್ರಾಮವಾರು ಎಲ್ಲಿ ಎಷ್ಟೆಷ್ಟು ಬೋರ್ವೆಲ್ ಅಲ್ಲಿ ಎಷ್ಟು ನೀರು ಬಾಕಿ ಇದೆ, ಎಷ್ಟು ಕಡೆ ನಾವು ಪ್ರೈವೇಟ್ ಖಾಸಗಿ ಬೋರ್ವೆಲ್ ನಾವು ತಗೊಳ್ಬೇಕಾಗಿದೆ. ಬೋರ್ವೆಲ್ ಯಾವಾಗ ಬಂದು ಹೋಗುತ್ತೆ, ಯಾವಾಗ ಕುಡಿಯೋ ನೀರು ನದಿಯಲ್ಲಿ ಇರೋದಿಲ್ಲ, ಆವಾಗ ಸ್ವಲ್ಪ ಸಂದರ್ಭ ಕಷ್ಟನೇ ಆಗೋದು. ಆದ್ರೂ ಸಾಕಷ್ಟು ಪ್ರಯತ್ನ ಮಾಡಿ ಈ ಒಂದು
ನಾರಾಯಣಪುರದಿಂದ 1 TMC ನೀರು ಬಿಡಿಸೋದು ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಅವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಆ ಆದೇಶ ನಾವು ದಾರಿಯಲ್ಲಿ ಇದ್ದಾಗ ಬಂದಿದೆ. ಇನ್ಫ್ಯಾಕ್ಟ್ ನನ್ಗೇನು ಗೊತ್ತಿರ್ಲಿಲ್ಲ. ಈಗ ಇದಾದ್ಮೇಲೆ ಎಲೆಕ್ಷನ್ ಜೋರ್ ಜಾಸ್ತಿನೇ ಆಗುತ್ತೆ, ಕೆಲಸನೂ ಸಾಕಷ್ಟು ಇರುತ್ತೆ. ವೈಯಕ್ತಿಕವಾಗಿ ಅವ್ರಿಗೆ ಒಂದು ವಿನಂತಿ ಮಾಡಿ ಹೋಗೋಣ ಅಂತ ನಾವು ಬಂದಿರೋದು. ಅದು ಹಾಗೆ ಬಂದಿದೆ, ಕೋಇನ್ಸಿಡೆನ್ಸ್ ಆಗಿ ಆದೇಶನೂ ಆವಾಗಲೇ ಬಂದಿದೆ. ಹಾಗಾಗಿ ಆದೇಶನೂ ತಲುಪಿದ್ದೀವಿ. ನಾಳೆ ಅವರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರು ಪ್ರತ್ಯೇಕವಾಗಿ ಬಂದು ಸಂವಾದ ಮಾಡ್ತಾರೆ. ನೀವು ಹೇಳಿದಾಗೆ ಮುಂದೆ ಹೋಗ್ತಾ ಈ 1 ವರ್ಷ ಅಲ್ಲ, ಪ್ರತಿ ವರ್ಷ ಹೇಗೆ ನಾವು ಬಗೆಹರಿಸಬಹುದು, ಅಫಜಲ್ಪುರ್ ಗ್ರಾಮಗಳಿಗೆ ಅಕ್ಕಪಕ್ಕ ಇರೋದು ಗ್ರಾಮಗಳಲ್ಲಿ ಮತ್ತು ಪಟ್ಟಣಕ್ಕೆ ಯಾವ ರೀತಿ ತೊಂದರೆ ಆಗಬಾರ್ದು ಮತ್ತು ಸಣ್ಣ ಬ್ಯಾರೇಜ್ಗೆ ಸಾಕಷ್ಟು ನೀರು ಪ್ರಮಾಣದಲ್ಲಿ ಬರೋ ರೀತಿ ಆಗೋ ರೀತಿ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀವಿ. ಈಗ ಇದು ಆರ್ಡರ್ ಬಂದಿರೋದು ಮಾತ್ರ ಅಲ್ಲ, ಇದು ಮುಂದೆ ಸಾಕಷ್ಟು ಕೆಲಸ ಮಾಡೋದು ಬಾಕಿ ಇದೆ. ನಾವು 200 ಕಿಲೋಮೀಟರ್ ನೀರು ದಾಟಿ ಬರಬೇಕಾಗಿರೋದು. ನಾವು ಬಿಜಾಪುರ ಜಿಲ್ಲೆ ಆಗಲಿ, ಯಾದಗಿರಿ ಜಿಲ್ಲೆ ಆಗಲಿ, ಎಲ್ಲರ ಜೊತೆ DC-ಗಳು ಆಗಲಿ, SP ಅವ್ರ ಜೊತೆ ನಾವು ಸಂವಾದ ಮಾಡಬೇಕು, ಸಮನ್ವಯ ಮಾಡಬೇಕು. KBJNL, KNLL, RDPR, ಪೊಲೀಸ್, ರೆವಿನ್ಯೂ ಎಲ್ಲರಿಗೆ ಸೇರಿ ತಂಡಗಳು ರಚನೆ ಮಾಡಿ ನೀರು ತಲುಪೋವರೆಗೆ ಸಾಕಷ್ಟು ನಮ್ದು ಪ್ರಯತ್ನ ಬಾಕಿ ಇದೆ. ಅದರಲ್ಲಿ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಪ್ರತಿಯೊಂದು ಜಿಲ್ಲಾಧಿಕಾರಿಯಾಗಿ ನಾವು ಕಲಬುರಗಿ ಜಿಲ್ಲೆ ಬಂದಾದ್ಮೇಲೆ ಪ್ರತಿಯೊಂದು ಪ್ರಯತ್ನದಲ್ಲಿ ಸಣ್ಣ ಆಗ್ಲಿ ದೊಡ್ಡದು ಆಗ್ಲಿ ಎಲ್ಲ ಒಂದು ಪ್ರಯತ್ನದಲ್ಲಿ ತಾವೆಲ್ಲರೂ ನನಗೆ ಸಹಕಾರ ಮಾಡಿದ್ದೀರಾ, ಸಹಯೋಗ ಕೊಟ್ಟಿದ್ದೀರಾ, ಬೆಂಬಲ ಕೊಟ್ಟಿದ್ದೀರಾ. ಹಾಗೆ ನೀವು ಮುಂದೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾವು ಕಲಬುರಗಿ ಜನರದ್ದು ನೀರಿಂದು ಸಮಸ್ಯೆ ಬಗೆಹರಿಸೋದ್ರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಒಂದು ಸದೃಢಾಗಿ ಹೆಜ್ಜೆ ಮುಂದೆ ಇಡ್ತಾ ಇದೀವಿ. ತಾವೆಲ್ಲ ಸಹಕರಿಸ್ತೀರಾ. ಮತ್ತು ನಾಟಿಕರ್ ಅವರು ನಾಳೆಯಿಂದ ಉಪವಾಸ ಬಿಟ್ಟು ನಮ್ಮೆಲ್ಲರ ಜೋಡಿ ಯಾವುದಿದೆ, ನಾನು ಯಾವಾಗ್ಲೂ ಹೇಳ್ತೀನಿ, ಯಾವಾಗ್ಲೂ ಇಲ್ಲಿ ಬಂದಾಗ ಎಲ್ಲರೂ ಬಂದು ಅರ್ಜಿಗಳು ಕೊಡ್ತಾರೆ, ಯಾವಾಗ್ಲೂ ಬಂದು ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ. ರೆಪ್ರೆಸೆಂಟೇಷನ್ ಕೊಡೋದು, ಧರಣಿ ಮಾಡೋದು, ಸತ್ಯಾಗ್ರಹ ಮಾಡೋದು ಎಲ್ಲರದು ಹಕ್ಕು. ಮಾಡ್ಲಿ, ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಅದ್ಮೇಲೆ ನಾವು ಫೋಕಸ್ ಮಾಡಿ ಒಂದು ಪ್ರಾಮಾಣಿಕವಾಗಿ ಹೇಗೆ ನಾವು ಪರಿಹಾರ ಕೊಡಬಹುದು ಅದ್ರ ಬಗ್ಗೆ ಒಂದು ಪ್ರಯತ್ನ ಮಾಡೋಣ. ಮತ್ತು ನಮ್ಮ ಆರೋಗ್ಯ ಬಗ್ಗೆ ನಾವೆಲ್ಲರೂ ಅದನ್ನು ವಿಚಾರಿಸಬೇಕು. ಹಾಗಾಗಿ ನಮ್ಮ ವಿನಂತಿ ಈಗಾಗಲೇ ಒಪ್ಕೊಂಡಿದ್ದಾರೆ, ಹಾಗಾಗಿ ನಾವು ಮತ್ತೊಮ್ಮೆ ರಿಪೀಟ್ ಮಾಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಸಂಜೀವ್ ನಮಸ್ಕಾರ. ನೇರವಾಗಿ ಮಾತಾಡಬೇಕಾಗಂದ್ರೆ ಪೊಲೀಸರಿಗೂ ಮತ್ತೆ ಈ ವಿಚಾರಕ್ಕೂ ನಾವು ನೇರ ಹಸ್ತಕ್ಷೇಪ ಮಾಡಿ ನಿಮಗಾಗಿ ಏನೋ ಮಾಡುವಂತ ಪರಿಸ್ಥಿತಿ ಇಲ್ಲಿ ಇರಲಿಲ್ಲ. ಯಾಕಂದ್ರೆ ಈ ವಿಚಾರಗಳು ನಮ್ಮ ವ್ಯಾಪ್ತಿಗೆ ಬರುವಂತದ್ದಲ್ಲ. ಆದ್ರೆ DC ಅವರೊಂದಿಗೆ, ಇಡೀ ರೆವಿನ್ಯೂ ಇಲಾಖೆಯೊಂದಿಗೆ, ಹೋರಾಟಗಾರರು ಮತ್ತೆ ಅಫಜಲ್ಪುರ್ ಪಟ್ಟಣದ ನಾಗರಿಕರೊಂದಿಗೆ ಸತತ ಸಮನ್ವಯದಲ್ಲಿ ಇದ್ದೀವಿ. ನಾವು ನಮ್ಮ ಇನ್ಸ್ಪೆಕ್ಟರ್ DSPs ಕಡೆಯಿಂದ ರೆಗ್ಯುಲರ್ಲಿ PSI ಅವರೆಲ್ಲ ಇಲ್ಲೇ ಇದ್ರು. ಯಾವಾಗ 5ನೇ 6ನೇ ದಿನ ಆದ್ಮೇಲೆ ಈ ವಿಷಯ ಸ್ವಲ್ಪ ಗಮನ ಸೆಳೆಯುತ್ತೆ ಎಲ್ಲರಿಗೂ, ಅವಾಗಿಂದ ನಾವು ಸಹ ಏನಾಗ್ತಾ ಇದೆ, ಯಾವ ರೀತಿ ಏನ್ ಪರಿಸ್ಥಿತಿ ಅಂತ ಎಲ್ಲ ಅವಲೋಕನ ಮಾಡ್ತಿದ್ವಿ. ನಾನು ಈ ಸಂದರ್ಭದಲ್ಲಿ ಈಗಾಗಲೇ 1 TMC ನೀರನ್ನ ಬಿಟ್ಟಿದ್ದಾರೆ, ಅದಕ್ಕೆ ಯಾವ ರೀತಿ ಇಲ್ಲಿ ಮೂಡಿಸ್ಬೇಕು, ಅದಕ್ಕೆ ಎಲ್ಲರೂ ಕೂಡಿ ಯಾವ ರೀತಿ ಪ್ರಯತ್ನ ಮಾಡ್ಬೇಕು, ಅದಕ್ಕೆ ನಾವು ಮಾಡೇ ಮಾಡ್ತೀವಿ. ಆದರೆ ಈ ಸಂದರ್ಭದಲ್ಲಿ ಹೋರಾಟಗಾರರಿಗೆ ಆಗಲಿ ಅಥವಾ ಅಫಜಲ್ಪುರ ಪಟ್ಟಣದ ಎಲ್ಲ ಜನರಿಗೆ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಹೋರಾಟ ಇಷ್ಟು ದಿನ ಮುಂದುವರಿಸೋದು ಸುಲಭದ ಕೆಲಸ ಅಲ್ಲ. ಎರಡನೇದು, ಇಷ್ಟು ದಿನದ ಹೋರಾಟ ಶಾಂತಿಯುತವಾಗಿ ಮುಂದುವರಿಸೋದು ಸುಲಭದ ಕೆಲಸ ಅಲ್ಲ. ಇಂಥ ಸಂದರ್ಭದಲ್ಲಿ ಜನ ಸಹಜವಾಗಿ ಭಾವನಿಕ ಆಗ್ತಿರ್ತಾರೆ, ಇಮೋಷನಲ್ ಆಗ್ತಾರೆ. ಯಾಕೋ ಇಷ್ಟು ದಿನ ಆಯ್ತು ನಾವು ಮಾಡ್ತಾ ಇದೀವಿ, ಯಾಕೆ ಪರಿಹಾರ ಸಿಗ್ಲಿಲ್ಲ. ಎಲ್ಲರಿಗೂ ಅದರಲ್ಲಿ ಇರುವಂತ ಕಾಂಪ್ಲೆಕ್ಸಿಟಿ ಅರ್ಥ ಆಗೋದಿಲ್ಲ. ಅದು ಯಾಕೆ, ಎಷ್ಟು ಡಿಫಿಕಲ್ಟ್ ಇದೆ, ಯಾವ ಹಂತದಲ್ಲಿ ಎಷ್ಟು ಪ್ರಯತ್ನ ಪಡಬೇಕಾಗಿದೆ, ಎಲ್ಲರಿಗೂ ಅದು ತಿಳುವಳಿಕೆ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ತಾವು ನಾಗರಿಕರು ಆಗ್ಲಿ ಎಲ್ಲರೂ ನಮ್ಮೊಂದಿಗೆ ಬಹಳ ಸಹಕಾರದಿಂದ, ಬಹಳ ತಾಳ್ಮೆಯಿಂದ ಇದ್ದೀರಿ. ಅದಕ್ಕೆ ಇಲಾಖೆ ಪರವಾಗಿ ತಮ್ಮೆಲ್ಲರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆನೇ ಬರಬಾರದು ಅಂತ ದೇವರಿಗೆ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ನಾನು ಮಾತನ್ನು ಎಲ್ಲರಿಗೂ ನಮಸ್ಕಾರ. ಭೀಮಾ ನದಿಗೆ ಉಜನಿ ಡ್ಯಾಮ್ನಿಂದ ನೀರು ಹರಿಸಬೇಕಂತೇಳಿ ಸುಮಾರು 12 ದಿನಗಳ ಕಾಲ ಅಮರನಾಥ ಉಪವಾಸ ಕೈಗೊಂಡು ಈ ಭಾಗದ ನೀರಾವರಿಯ ಜ್ವಲಂತ ಸಮಸ್ಯೆಗಳಿಗೆ ಬಹಳ ವಿಸ್ತೃತವಾದ ಅನುಭವವನ್ನು ಹೊಂದಿರುವಂಥ ಹೋರಾಟಗಾರ ಶಿವಕುಮಾರ್ ನಾಟಿಕರ್ ಅವರೇ ಹಾಗೂ ನಮ್ಮೆಲ್ಲರ ಹೃದಯವಂತ ನೆಚ್ಚಿನ ಜಿಲ್ಲಾಧಿಕಾರಿಗಳಾದಂಥ
ಸನ್ಮಾನ್ಯ ಶ್ರೀಮತಿ ಭೋಜಿಯಾ ತನ್ನಂ ಮೇಡಮ್ ಅವರೇ ಹಾಗೂ ಎಸ್ ಪಿ ಸಾಹೇಬ್ರೆ ಹಾಗೂ ಡಿವೈಸ್ ಸಾಹೇಬ್ರೆ ಹಾಗೂ ಎಲ್ಲ ಪ್ರೀತಿಯ ಗಣ್ಯರೇ ಹಾಗೂ ಪತ್ರಿಕಾ ಮಾಧ್ಯಮದ ಈ ಸತ್ಯಾಗ್ರಹ ಕುರಿತಾಗಿ ನನಗೆ 13ನೇ ತಾರೀಕೆ ನನ್ನ ಜೊತೆ ಚರ್ಚೆ ಮಾಡಿದ್ರು ಹಿಂಗೆ ಮಾಡ್ತಾ ಇದ್ದೀವಿ ಅಂತ ನಾನು ಭಾಳ ವಿನಂತಿ ಮಾಡ್ಕೊಂಡೆ. ಈ ಸಂದರ್ಭ ಸರಿ ಇಲ್ಲ, ಜೂನ್ನಲ್ಲಿ ನಾವು ಮಾಡಿ. ಆದರೆ ಒಂದು ಮಾತು ಹೇಳಿದ್ರು, ಸರ್ ಬರಗಾಲ ಭಾಳ ಇದೆ, ನಾವು ಈಗ ಮಾಡದೇ ಇದ್ರೆ ಭಾಳ ತೊಂದರೆ ಆಗತ್ತೆ, ದಯಮಾಡಿ ನೀವು ನನಗೆ ಅನುಮತಿ ಕೊಡಿ ಅಂತೇಳಿ ಕೇಳ್ಕೊಂಡಾಗ ನಾನು ಅವತ್ತೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದೀವಿ, ಆಯಿತು ಅವ್ರು ಕೂತ್ಕೊಡ್ಲಿ, ಅವ್ರು ಏನು ಸಮಸ್ಯೆಗಳಿದಾವಲ್ಲ ಡಿಮ್ಯಾಂಡ್ಸ್ ಯಾವ್ದಾವ ನನಗೆ ಕಳಿಸ್ಕೊಡಿ ಅಂತ ಹೇಳಿದ್ರು. ಅಂದರೆ 14ನೇ ತಾರೀಕಿಂದು ಜನನೇ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸತ್ಯಾಗ್ರಹ ಅಪರೋಕ್ಷವಾಗಿ ನಿಮಗೆ ಬೆಂಬಲ ಮಾಡಿದ್ರು. 14ನೇ ತಾರೀಕು ನಿಮ್ಗೆ ಕೂತ್ಕೊಳ್ಳೋಕ್ಕೂ ಅನುಮತಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನ 14ನೇ ತಾರೀಕಿಗೆ ಪರಿಶೀಲನೆ ಮಾಡಕ್ಕೆ ಹೋದ್ರು. 15ನೇ ತಾರೀಕು ಕೂತ್ಕೊಂಡಾಗ ಡೇ 1ದಿಂದ ಇಲ್ಲಿವರೆಗೆ, ಯಾಕಂದ್ರೆ ನಿಮ್ಮಲ್ಲಿ ಒಂದು ಅಸಮಾಧಾನ ಇತ್ತು ನಾನು ಬಂದಾಗ, ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿಲ್ಲ ಅನ್ನುವಂತ. ಅದನ್ನ ನಾನು ಈಗ ಇವತ್ತು ಸ್ಪಷ್ಟಪಡಿಸ್ಬೇಕು. ಯಾಕಂದ್ರೆ ಮೇಡಮ್ ಅವರು ಎಷ್ಟು ಫೋನ್ ಸಂಭಾಷಣೆ ನಮ್ಮ ಜೊತೆ ಅಷ್ಟೇ ಅಲ್ಲ, ಈವನ್ ಈ ವಿಚಾರದಲ್ಲಿ ರಾಜಕೀಯವಾಗಿ ಆಗಲಿ ಅಥವಾ ಆಡಳಿತಾತ್ಮಕವಾಗಿ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ಯಾರ ಅಂತೇಳಿ ನನ್ನ ವೈಯಕ್ತಿಕ ಅನುಭವ. ನಾನು ಅವರ ಜೊತೆಯಲ್ಲಿ ದೂರವಾಣಿ ಸಂಭಾಷಣೆಯಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಆ ವಿನಂತಿ ಮೇಲೆ ನಾನು ನಿಮಗೆ ಕಳಕಳಿಯಿಂದ ಮನವಿ ಪ್ರತಿಯೊಂದು ಸಲ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರಿ, ಅದು ನನಗೆ ಗೊತ್ತಾಗ್ತಾ ಇತ್ತು. ಆದ್ರೂ ಕೂಡ ಯಾರು ಕೂಡ ಅಷ್ಟಂದ್ರೂ ಕೂಡ ಈ ಒಂದು ವಿಚಾರದಲ್ಲಿ ಬಹಳ ತಾಳ್ಮೆಯಿಂದ ನಮಗೆ ನಿರ್ಣಯ ತಗೊಂಡ್ರಿ, ನಂಬಿಕೆನೂ ಇತ್ತು ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ. ಬಟ್ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಒಬ್ರು ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಇದ್ರ ಹೇಗೆಂದ್ರೆ ನಮ್ಗೆ ಇರಿಟೇಟ್ ಆಗ್ತಿತ್ತು, ಮೇಡಮ್ಗೆ ಅಷ್ಟು ಅವ್ರಿಗೆ ಇರಿಟೇಟ್ ಅನಿಸ್ಬೋದಾಗಿತ್ತು. ಬಟ್ ಅಷ್ಟು ಏನ್ ಮಾಡ್ತಾರೆ ಫೋನ್ ಮಾಡಿ ಇಲ್ಲಿಯ ವಸ್ತುಸ್ಥಿತಿಯನ್ನ ಅವರು ದಿನನಿತ್ಯನೂ ವಿನಂತಿ ಮಾಡ್ಕೋತಾ ಇದ್ರು. ಇಲ್ಲಿಯ ಸಮಸ್ಯೆ ಅವರಿಗೆ ಸಂಪೂರ್ಣವಾಗಿ ಅರ್ಥ ಇತ್ತು. ಅದಕ್ಕಾಗಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಬಂದು ಈ ಒಂದು ಧರಣಿಯನ್ನ ಯಶಸ್ವಿಯಾಗಿ ಅಂತ್ಯಗೊಳಿಸಿದ್ದಾರೆ. ಅದಕ್ಕೆ ಒಬ್ಬ ತಹಶೀಲ್ದಾರ್ನಲ್ಲ, ನಾನೊಬ್ಬ ಈ ಅಫ್ಜಲ್ಪುರ್ ನಾಗರಿಕನಾಗಿ ಹೇಳ್ತಾ ಇದ್ದೀನಿ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ MLA ಸರ್ಗೆ ಬಹಳ ವಿನಂತಿ ಮಾಡ್ಕೊಂಡು, ಸರ್ ಈ ರೀತಿ ಇದೆ ಹೋಗಿ, ಯಾಕಂದ್ರೆ ನಮ್ಮ ಸಾಹೇಬ್ರಿಗೂ ಅವರು ಮೇಡಮ್ ಅವರು ಹೇಳ್ತಿದ್ರು, ಇಂಥಲ್ಲಿ ಹೋಗಿ ನಮ್ಮ ಅಫಿಷಿಯಲಿ ಇಲೆಕ್ಷನ್ ಕೆಲಸದಾಗಿದ್ದು ಬರಕ್ಕೆ ಹೋಗಕ್ಕಾಗ್ತಾ ಇಲ್ಲ ಬೆಂಗಳೂರಿಗೆ, ನೀವೇ ಹೋಗಿ ಸರ್ ಅಂತ ಹೇಳಿ ಅವ್ರಿಗೆ ಪ್ರತಿಯೊಂದು MLA ಸರ್ಗೂ ಕೂಡ ಮಾರ್ಗದರ್ಶನ ಮಾಡಿದ್ರು. ಹಾಗೆ ನಮ್ಮ ಎಲ್ಲ ಕಿರಿಯ ಹಂತದ ಅಧಿಕಾರಿಗಳಿಗೂ ಮಾರ್ಗದರ್ಶನ ಮಾಡಿದ್ರು. ಇಲ್ಲಿ ಎಲ್ಲ ಗಣ್ಯರ ಜೊತೆ ಮಾತಾಡಿದ್ದಾರೆ. ಅದಕ್ಕಾಗಿ ಈ ಒಂದು ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ಯಶಸ್ವಿ ಇಲ್ಲಿವರೆಗೆ ನೀರು ಬಿಡುವ ಹಂತದಲ್ಲಿ ಯಶಸ್ವಿ ಆಗಿದೆ. ಇನ್ನು ಬಹುದೊಡ್ಡ ಸವಾಲು ನಮ್ದು ಏನಿದೆ ಅಂದ್ರೆ 1 TMC ನೀರನ್ನ ತರಬೇಕಾಗಿದೆ. 207 ಕಿಲೋಮೀಟರ್ ಇಲ್ಲಿಗೆ ಬರಬೇಕಾಗತ್ತ. 3 ಜಿಲ್ಲೆಗಳ ಸಮನ್ವಯತೆ ಇದೆ. ಅದಕ್ಕಾಗಿ ಎಲ್ಲ ರೈತರು ಅರ್ಥ ಮಾಡ್ಕೋಬೇಕು. ಇದಕ್ಕೆ ನಮ್ಮ ಜೊತೆನೂ SP ಸಾಹೇಬ್ರು ಈಗಾಗಲೇ ಹೇಳಿದಾರೆ, ಪೊಲೀಸ್ ನಮ್ಗೆ ಕೊಡ್ತಾರಂತೇಳಿ. ಬಟ್ ನಮ್ಗೆ ಎಲ್ಲ ರೈತರ ಸಹಕಾರ ಬೇಕಾಗತ್ತೆ. ಆ ನೀರು ಪೋಲಾಗದಂತೆ ನಮ್ಮ ಸಣ್ಣ ಬ್ಯಾರೇಜ್ ತರಬೇಕಾದ್ರೆ ದೊಡ್ಡ ಸವಾಲಿದೆ. ಸುಮಾರು 12 ದಿನಗಳ ಕಾಲ ನಾವು ನಿರಂತರವಾಗಿ ರಾತ್ರಿ ಹಗಲು ಕೆಲಸ ಮಾಡ್ಬೇಕಾಗತ್ತ. ನಮ್ಮ ಜೊತೆ ರೈತರು ನೀವು ಸಹಕರಿಸಿ, ನಮ್ಮ ಜೊತೆ ನೀವು ಡ್ಯೂಟಿಗೆ ಬನ್ನಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಅದನ್ನ ಯಶಸ್ವಿಯಾಗಿ ಇಲ್ಲಿ ಸಣ್ಣ ಬ್ಯಾರೇಜ್ಗೆ ನಾವು ನೀರನ್ನ ತರುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ನಮ್ಗೆ ರೈತರ ಸಹಕಾರ ಮುಖ್ಯ ಅಂತ ಹೇಳ್ತಾ, ಇಲ್ಲಿವರೆಗೆ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಮೇಡಮ್ ಅವರು ಬಹಳ ಸಹಕಾರ ನೀಡಿದ್ದಾರೆ. ನಮ್ಮ ಅಫ್ಜಲ್ಪುರ ಜನತೆ ಪರವಾಗಿ ಇನ್ನೊಮ್ಮೆ ಅವರಿಗೆ ನಾವು ಧನ್ಯವಾದಗಳನ್ನ. ದಯಮಾಡಿ ಎಲ್ಲ ಮುಖಂಡರು ನಮ್ಮ ಜಿಲ್ಲಾಡಳಿತದ ನಿಮ್ಮ ಜೊತೆ ಯಾವತ್ತು ಕೆಲಸ ಮಾಡಿದೆ, ಅದನ್ನ ನಾನು ಪ್ರಾಮಾಣಿಕವಾಗಿ ಒಪ್ಕೋತೀನಿ. ನಿಮ್ಮ ಜೊತೆ ನಾವು ಕೂಡ ಸಹಕರಿಸ್ತೀವಿ. ಈ ನಾಳೆ ಅಥವಾ ನಾಡಿದ್ದು ಏನು ನೀರು ಬಿಡು ಪ್ರಕ್ರಿಯೆ ಪ್ರಾರಂಭ ಆಗತ್ತಲ್ಲ, ಆ ಪ್ರಾರಂಭದಲ್ಲಿ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ನಮ್ಮ ಜೊತೆ ಇರಬೇಕು ಅಂತೇಳಿ ವಿನಂತಿ ಮಾಡ್ಕೊತಾ ಅಣ್ಣಾಜಿಯವರಿಗೆ ನಾನು ವಿಶೇಷ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅವರು ಬಹಳ ತಾಳ್ಮೆಯಿಂದನೂ ಕೂಡ ಯಾವುದೇ ಕಾರಣಕ್ಕೂ ಅಸಹನೆ ನಡಬರ್ಕೊಂಡ್ ಸಲ ಪ್ರತಿಭಟನೆ ಮಾಡಿದ್ವಿ. ಅದು ಸಂಪೂರ್ಣ ಬಂದ ಯಶಸ್ವಿ ಆಯಿತು. ಅದಾದ ನಂತರ ಯಾವುದಕ್ಕೂ ಆವೇಶಕ್ಕೆ ಉದ್ವೇಗಕ್ಕೆ ಒಳಗಾಗದೆ ಯಶಸ್ವಿ ಸತ್ಯಾಗ್ರಹವನ್ನ ಮಾಡಿ ಬಂದ್ಗೆ ತಾವೆಲ್ಲ ಬೆಂಬಲ ಕೊಟ್ಟಿದ್ವಿ. ಪಕ್ಷಾತೀತ ಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ, ನಾಳೆಗೆ ಎಲ್ಲ ರಾಜಕೀಯ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಅವರ ಸಮಕ್ಷಮದಲ್ಲಿ ಒಂದು ಸತ್ಯಾಗ್ರಹವನ್ನ ಅಂತ್ಯಗೊಳಿಸುವಂತ ವಾಗ್ದಾನವನ್ನ ಹೋರಾಟಗಾರ ಮಾಡಿದ್ದಾರೆ. ಅದಕ್ಕಾಗಿ ನಾಳೆಗೆ ಮತ್ತೊಮ್ಮೆ ಸೇರಿ ಇದನ್ನ ಅಂತ್ಯ ಮಾಡಿ ಮುಂದೆ
ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡ್ಕೊಂಡು ತಾವು ತೀರ್ಮಾನ ಮಾಡಿ ಯಾವತ್ತು ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ನಮ್ಮ ಜೊತೆ ಸಂಪೂರ್ಣ ಸಹಕಾರದಿಂದ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಕುಮಾರ್ ನಾಟೀಕರ್ ಅವರಿಗೆ ಆದೇಶ ಪತ್ರವನ್ನ ನೀರು ಬಿಡುವ ಆದೇಶ ಪತ್ರವನ್ನ ಕೊಡ್ತಾ ಇದ್ದಾರೆ. ಯಾಕವ ಆದೇಶ ಪ್ರತಿ ಕೊಟ್ರೆ ಇದು ಮಾಡ್ತೀನಿ ಒಂದ್ ಸ್ವಲ್ಪ ಬೇಕಾಡ್ರಿ ಸರ್ ಸಾಕು ಬರ್ರಿ ಆದೇಶ ಮೇಡಮ್ ಸರ್ ಆದೇಶ ಪ್ರತಿ ಕೊಡ್ರಿ ಸರ್. ಸಂಜು ಕುಮಾರ್ ಸರ್ ಸ್ವಲ್ಪ ಫೋಟೋ ಸರ್ ಮೊಬೈಲ್ ತೆಗಿರಿ. ನಗು ಅಣ್ಣ ಈಗಾರ ನಗು. ಧನ್ಯವಾದಗಳು. ನಮ್ಮ ನಾಟಿಕಾರ್ಸ ಅವರು ಮಾತಾಡ್ಬೇಕಂತ ಕೇಳ್ಕೊತೇನೆ. ಈ ಒಂದು ಹೋರಾಟಕ್ಕೆ ಒಂದು ಆದೇಶ ಪತ್ರವನ್ನು ನೀಡಿ ನಮಗೆ ಸುಮಾರು 12 ದಿನಗಳ ಕಾಲ ಬೆಂಬಲವನ್ನು ಕೊಟ್ಟು ಸಹಕಾರ ಕೊಟ್ಟು ನಮ್ಮ ಹೋರಾಟಕ್ಕೆ ಯಶಸ್ವಿ ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಡಿವೈಎಸ್ಪಿ ಸಾಹೇಬರಿಗೂ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಮತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೂ ಕೂಡ ಮತ್ತು ಎಲ್ಲ ವಿಶೇಷವಾಗಿ ಪತ್ರಕರ್ತ ಎಲ್ಲ ಬಂಧು ಮಿತ್ರರಿಗೂ ಕೂಡ ಮತ್ತೊಮ್ಮೆ ಮೊದಲೊಮ್ಮೆ ಧನ್ಯವಾದಗಳನ್ನ ನಾವು ಈಗ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಅಮಾನಾಂತ ಉಪವಾಸ ಸತ್ಯಾಗ್ರಹದ ಒಂದು ಅಂತಿಮವಾಗಿ ನಾವು ಒಂದು ಉಪವಾಸ ಸತ್ಯಾಗ್ರಹ ಬಿಡೋದಿದೆ. ಹಾಗಾಗಿ ನಾಳೆ 11 ಗಂಟೆಗೆ ದಯವಿಟ್ಟು ಎಲ್ಲ ಪಟ್ಟಣದ ಎಲ್ಲ ಹಿರಿಯರು ಮುಖಂಡರು, ರಾಜಕೀಯ ಮುಖಂಡರು ಮತ್ತು ರೈತ ಬಂಧು ಮಿತ್ರರು, ಎಲ್ಲ ತಾಯಂದಿರು ಎಲ್ಲರೂ ಏನಪ್ಪಾ ಅಂತಂದ್ರೆ ಒಂದು ಏನು 11 ಗಂಟೆಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಈ ವಿಜಯೋತ್ಸವ, ಈ ಆದೇಶವನ್ನು ವಿಜಯೋತ್ಸವವನ್ನು ಅಮಾನತ ಉಪವಾಸ ಸತ್ಯಾಗ್ರಹವನ್ನು ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು